ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಜನ್ಮ ನೀಡಿದ ತಂದೆ ತಾಯಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಆಧ್ಯಾತ್ಮಿಕ ಮಾರ್ಗವನ್ನು ತೋರಿದ ಮಗಳು ಅಖಿಲಾಳನ್ನು ಹೃದಯದಲ್ಲಿ ಕೃತಜ್ಞತೆಯಿಂದ ನೆನೆಯುತ್ತಾ, ಅದ್ಭುತವಾದಂತಹ ದಿವ್ಯವಾದಂತಹ ಜ್ಞಾನ ಮಾರ್ಗವನ್ನು ಓದಿಸಿದಂತ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಮತ್ತು ಸ್ವರ್ಣಮಾಲಾ ಅಮ್ಮನವರ ಪಾದಪದ್ಮಕ್ಕೆ ನನ್ನ ಹಣೆ ಹಚ್ಚಿ ನಮಸ್ಕರಿಸುತ್ತಾ, ಮಹತಾರ್ ಫೌಂಡೇಶನ್ ಈ ಜೂಮಿನ ನಿರ್ವಾಹಕರು ನಿರ್ಮಾತೃಗಳಿಗೂ ಎಲ್ಲಾ ಧ್ಯಾನ ಮಿತ್ರರಿಗೆ ನನ್ನ ನಮಸ್ಕಾರಗಳು. ವಿಶೇಷವಾಗಿ ದಿನ ನಾವು ದ ಬ್ರಿಂಗರ್ಸ್ ಆಫ್ ದಿ ಡಾನ್ ಅಂದ್ರೆ ಟೀಚಿಂಗ್ ಫ್ರಮ್ ದ ಪ್ಲೈಡಿಯನ್ಸ್, ಈ ಪ್ಲೈಡಿಯನ್ಸ್ಗೆ ನಾವು ವಿಶೇಷವಾಗಿ ಕೃತಜ್ಞತೆಯನ್ನು ಅರ್ಪಿಸಲೇಬೇಕು. ಈ ನಕ್ಷತ್ರ ಮಿತ್ರರು ಅಂತಕ್ಕಂತ ಈ ಪುಸ್ತಕದ ಮುಖಾಂತರ ಅವರು ಇದನ್ನ ಪ್ರಪ್ರಥಮವಾಗಿ, ಮೋಸ್ಟ್ಲಿ ಇದು ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಅನ್ಕೋತೀನಿ, ನಕ್ಷತ್ರ ಮಿತ್ರರು ಓಪನ್ ಆಗಿ ಈ ಒಂದು ಇದ್ರಲ್ಲಿ ಬರೋದಕ್ಕೆ ನಿಜಕ್ಕೂ ನಾನು ಈ ಒಂದು ಇದಕ್ಕೆ ಭಾಗಿಯಾಗಿದ್ದೀನಿ, ಇದಕ್ಕೆ ಪಾಲ್ದಳಾಗಿದ್ದೀನಿ ಅನ್ನೋದೇ ನನ್ನ ಒಂದು ಭಾಗ್ಯ. ಈ ಪುಸ್ತಕ ತೆಲುಗು ಭಾಷೆಯಲ್ಲಿತ್ತು. ಆಲ್ಮೋಸ್ಟ್ ಆಂಧ್ರ ಪ್ರದೇಶದೊಳಗಡೆ ತೆಲುಗಂಗಾಣದಲ್ಲಿ ಏನಂದ್ರೆ ಈ ನಕ್ಷತ್ರ ಮಿತ್ರರು ಹರಿಕೃಷ್ಣ ಸರ್ ಅಂತಿದ್ದಾರೆ ಹೈದರಾಬಾದ್ ಅವರು, ಅವ್ರು ನಕ್ಷತ್ರ ಮಿತ್ರರು ಮಾಸ್ಟರ್ ಅಂತಾನೆ ಕರೀತಾರೆ ಅವ್ರಿಗೆ. ಅವ್ರು ಹಾ 22 ಇದರಲ್ಲಿ 22 ಅಧ್ಯಾಯಗಳಿದಾವ. ಈ 22 ವರ್ಕ್ಶಾಪ್ಗಳನ್ನ ಕೂಡ ಅವರು ಮಾಡಿದ್ದಾರೆ. ನಾನಿವತ್ತು ಇದು ಫಸ್ಟ್ ಡೇ ಯಾಕೆ ಒಂದು ದಿನ ಯಾಕೆ ಆರಿಸ್ಕೊಂಡೆ ಅಂದ್ರೆ, ಈಗ ಯಾವ್ದಾದ್ರು ಒಂದು ಪರೀಕ್ಷೆಗೆ ಹೋಗ್ತಾ ಇರ್ತೀವಿ ಅಥವಾ ಬಿಸ್ನೆಸ್ ಸ್ನಾನ ಮಾಡೋದಿರುತ್ತೆ ಅಥವಾ ಸಮುದ್ರದಲ್ಲಿ ಹೋಗ್ಬೇಕಾಗಿರುತ್ತೆ. ಮುಂಚೆ ಆ ಸಮುದ್ರ ಹೆಂಗಿದೆ, ನಾವ್ ಹೆಂಗ್ ಹೋಗ್ಬೋದು, ಅದಕ್ ದಾರಿ ಯಾವುದು, ಅಲ್ಲಿ ತುಂಬಾ ಅಲೆಗಳು ಬರ್ತಾ ಇರುತ್ತಾ ಅಂತೆಲ್ಲ ನಾವು ಯೋಚನೆ ಮಾಡ್ಕೊಂತೀವಲ್ಲ. ಅದಕ್ಕಾಗಿ ಒಂದು ದಿನದ ಸೆಷನ್, ಅದು ಒಂದು 45ರಿಂದ 50 ನಿಮಿಷಗಳ ಸೆಷನ್ ನಲ್ಲಿ ನಾವು ಈ ಪುಸ್ತಕದ ಬಗ್ಗೆ ಒಂದು ಬ್ರೀಫ್ ಆಗಿ ತಿಳ್ಕೊಳ್ಳೋದಷ್ಟೇ ಇವತ್ ಕೆಲಸ. ಯಾವತ್ತಾದ್ರೂ ಅವಕಾಶ ಕೊಟ್ರಂದ್ರೆ ಸರ್ ಅವರು ಆರ್ಗನೈಸರ್ ಏನ್ ಮಾಡಿದ್ರೆ ಅವಕಾಶ ಕೊಟ್ರೆ, ಇದು 22 ಅಧ್ಯಾಯಗಳಿದೆ, ಇದನ್ನ 11 ದಿನಕ್ಕೆ ಇಳಿಸಿ ನಾವು ಇದನ್ನ ಒಂದು ವರ್ಕ್ಶಾಪ್ ತರ ಕಂಡಕ್ಟ್ ಮಾಡಬಹುದು. ಮುಂದಿನ ದಿನದಲ್ಲಿ ಅದು ನನಗೆ ಸಿಗುತ್ತೆ ಅಂತ ನನ್ಗೆ ನಂಬಿಕೆ ಇದೆ. ತಾವೆಲ್ಲ ಕೂಡ ಇದಕ್ಕೆ ಕಾತರರಾಗಿದ್ದೀರಿ ಅಂತ ಕೂಡ ಅನ್ಕೊಂಡಿದ್ದೀನಿ. ಈ ನಕ್ಷತ್ರ ಮಿತ್ರರು ಈ ಟೀಚಿಂಗ್ ಅನ್ನು ಕೊಟ್ಟಂತಹ ಫ್ಲೈಡಿಯನ್ಸ್ ಮಾಸ್ಟರ್ಸ್ ಅಂದ್ರೆ ಇವರು ಕೂಡ ನಕ್ಷತ್ರ ಮಿತ್ರರು, ಅಂದ್ರೆ ಅಂತರ್ಗ್ರಹವಾಸಿಗಳು, ನಕ್ಷತ್ರವಾಸಿಗಳು ಅಂತ ಕರೀತಾರೆ ಇವನ್ನ. ಆ ನಕ್ಷತ್ರವಾಸಿಗಳು ಈ ಭೂಮಿ ಮೇಲೆ ಇರ್ತಕ್ಕಂತ ಮನುಷ್ಯರಿಗೆ, ಮಾನವ ಕುಲಕ್ಕೆ, ಮನುಕುಲಕ್ಕೆ, ಮಾನವ ಜನಾಂಗಕ್ಕೆ ಯಾತಕ್ಕಾಗಿ ಈ ಒಂದು ಪಾಠಗಳನ್ನ ಹೇಳಿದ್ರು. ನಾವೆಲ್ಲ ನ್ಯೂ ಎನರ್ಜಿ ನೋಡಿದ್ವಿ, ಅಂದ್ರೆ ಸೃಷ್ಟಿಗಿಂತ ಮುಂಚೆ ಇದ್ದಂತ ನ್ಯೂ ಎನರ್ಜಿ ಏನಿತ್ತು, ಒಂದು ಬಿಗ್ ಬ್ಯಾಂಗ್ ಆದ್ಮೇಲೆ ಏನೆಲ್ಲ ಆಯ್ತು, ಮೂಲವಾಗಿ ಏನಿದ್ದ ಸೃಷ್ಟಿಕರ್ತ ಇದ್ದ, ಆ ಸೃಷ್ಟಿಕರ್ತ ನಂತರ ಏನಾಯ್ತು ಅಂತೆಲ್ಲ ತಿಳ್ಕೊಂಡಿದೀವಲ್ಲ, ಅದರ ಒಂದು ಭಾಗನೇ ಇದು, ಇದೇನ್ ಬೇರೆ ಅಲ್ಲ. ಅದರಲ್ಲಿ ಈ ಬಾರ್ಬರಾ ಮಾರ್ಸಿನ್ಯಾಕ್ ಅಂತಕ್ಕಂತ ವಿದೇಶಿ ಮಹಿಳೆ ಅವ್ರು ಬರೆದಂತ ಒಂದು ಪುಸ್ತಕ, ಅದ್ರ ಬಗ್ಗೆ ಏನು ನಾನು ತಗೋತಾ ಇಲ್ಲ ಇವತ್ತು. ಬರೀ ಇಂಟ್ರೊಡಕ್ಷನ್ ಏನಿದೆ, ಯಾಕಾಗಿ ಈ ಪುಸ್ತಕ ಬಂತು, ಇಷ್ಟು ದಿನ ತೆಲುಗು ಭಾಷೆಯಲ್ಲಿ ಇತ್ತು, ಕನ್ನಡ ಭಾಷೆಯಲ್ಲಿ ಬಂದು 2019 ಬಂದಿದೆ ಪುಸ್ತಕ, ಆದ್ರೆ ಹೆಚ್ಚು ಜನರ ಕೈಗೆ ಸಿಗ್ತಾ ಇಲ್ಲ ಗೊತ್ತಿಲ್ಲ. ಆ ಪುಸ್ತಕವನ್ನ ನಾನು ಮತ್ತೆ ಲಲಿತಾ ಕನ್ಗಲ್ ಮೇಡಮ್ ಅವರು ಅಟ್ಲೀಸ್ಟ್ ಈ ಪುಸ್ತಕ ಬಹಳ ಜನ ಕೇಳ್ತಾ ಇದಾರ, ಇದನ್ನ ನಾವು ಏನು ಒಂದು ಕರೆಕ್ಷನ್ಸ್ ಆದ್ರೂ ಮಾಡಿ ಅದನ್ನ ಪಬ್ಲಿಷ್ ಮಾಡೋಣ ಅನ್ಕೊಂಡ್ರೆ, ಒಂದು ಪುಟದಲ್ಲಿ ಸುಮಾರು 20ಕ್ಕಿಂತ ಒಂದು 40, ಒಂದು ಪುಟದಲ್ಲೇ 10-20 ಕರೆಕ್ಷನ್ಸ್ ಬಂದಾಗ ನಮ್ಗೆ ಅನ್ನಿಸ್ತು ಇದನ್ನ ಮತ್ತೆ ಹೊಸದಾಗಿ ನಾವು ಟ್ರಾನ್ಸ್ಲೇಟ್ ಮಾಡ್ಬಿಡೋಣ ಅಂತ. ಮೇಡಮ್ ನಾವು ಇದನ್ನ ಇನಿಷಿಯೇಟ್ ತಗೊಂಡು ಇದನ್ನ ಬುದ್ಧ ಪೂರ್ಣಿಮಾ ಸಮಯಕ್ಕೆ ಅದ್ಭುತವಾಗಿ ತಯಾರಾದಂತ ಪುಸ್ತಕ, ಪ್ರತಿಯೊಬ್ಬರ ಮನೆಯಲ್ಲಿರ್ಬೇಕಾದಂತ ಪುಸ್ತಕ. ಈ ಬರೀ ನಕ್ಷತ್ರ ಮಿತ್ರರಂದ್ರೆ ಕೇವಲ ಒಂದು ಮಾಹಿತಿ ಅಲ್ಲ, ಇನ್ಫಾರ್ಮೇಶನ್ ಅಲ್ಲ, ಏನೋ ಒಂದಷ್ಟು ಟೀಚಿಂಗ್ಸ್ ಅಲ್ಲ, ಇದು ಪ್ರತಿ ಮಾನವನ ಆತ್ಮವನ್ನ ತಟ್ಟುವಂತಹ ಬ್ರಹ್ಮಾಂಡದ ಕರೆ ಇದು ನಮ್ಮೊಬ್ಬರದು ಯಾರೋ ಬರ್ದಿರೋದು, ಅನುವಾದ ಮಾಡಿರೋದು, ಅಥವಾ ಇದಕ್ಕೆ ಬೆನ್ನುಡಿ ಬರೆದಂತವ್ರು ಡಾಕ್ಟರ್ ಸತ್ಯನಾರಾಯಣ್ ಸರ್ ಇದ್ರ ಬಗ್ಗೆ ಬರೆದಿದ್ದಾರೆ ಬೆನ್ನುಡಿ. ಡಾಕ್ಟರ್ ಹರಿಕೃಷ್ಣ ಸರ್ ಇವರು ಹೈದರಾಬಾದ್ ಸೀನಿಯರ್ ಮೋಸ್ಟ್ ಮಾಸ್ಟರ್ ಇವರು ಕೂಡ ಈ ಪುಸ್ತಕದ ಬಗ್ಗೆ ಅಭಿಪ್ರಾಯ ಬರೆದಿದ್ದಾರೆ. ನ್ಯೂ ಎನರ್ಜಿ ಕನ್ನಡದಲ್ಲಿ ಹೇಳ್ತಾ ಇದ್ದೆ ನಾನು, ಅದೇ ತರ ಇವರು ತುಂಬಾ ಅದ್ಭುತವಾಗಿ ಅದಕ್ಕೆ ಆಳವಾಗಿಳಿದು ಈ ಒಂದೊಂದು ಎಪಿಸೋಡ್ ಅನ್ನು ಕೂಡ ಅಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಇನ್ನು ಕನ್ಗಲ್ ಮೇಡಮ್ ಮತ್ತೆ ನಾನು ನೋಡ್ರಿ, ಇದು ನಾವಿಬ್ರು ಅನ್ಕೊಂಡ್ವಿ ಇದನ್ನ ಅನುವಾದ ಮಾಡ್ತಾ ನಿಜಕ್ಕೂ ಒಂದು ಪುಸ್ತಕ ಅನುವಾದ ಮಾಡುವಾಗ ಒಂದು ವೈಬ್ರೇಷನ್ ಬರ್ತಾ ಇತ್ತು, ಒಂದು ಕಂಪನ ಬರ್ತಾ ಇತ್ತು. ಒಂದೊಂದು ಈ ಪುಸ್ತಕದ ಒಂದೊಂದು ಕೆಲಸ ಆಗ್ತಿದ್ದಾಗೂ ಕಣ್ಣಲ್ಲಿ ನೀರ್ ಬರ್ತಾ ಇತ್ತು.
ಅಪ್ಪ ಎಷ್ಟು ಪುಣ್ಯವಂತರು, ನಾವ್ ಎಷ್ಟು ಅದೃಷ್ಟವಂತರು. ಆ ನಕ್ಷತ್ರ ಮಿತ್ರರು, ಆ ಪ್ಲೈಡಿಯನ್ಸ್ ನಮ್ಮ ಮೂಲಕ ಈ ಪುಸ್ತಕವನ್ನ ತರ್ಲಿಕ್ಕೆ, ನಮ್ಮ ಮೂಲಕ ಈ ಈ ಭೂಲೋಕದ ಮಾನವರಿಗೆ ಒಂದು ಜ್ಞಾನವನ್ನ ಕೊಡ್ಲಿಕ್ಕೆ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಾರಲ್ಲ, ಅದು ಇವತ್ತು ಓಪನ್ ಅಪ್ ಆಗಿ ಪಬ್ಲಿಕ್ಕಿಗಾಗಿ ಈ ಒಂದು ಮಹಾವತಾರ್ ಫೌಂಡೇಶನ್ ಇದಕ್ಕೆ ಸಾಕ್ಷಿ ಆಗ್ತಿದ್ಯಲ್ಲ. ನಿಜಕ್ಕೂ ಎಲ್ಲಾ ಮಾಸ್ಟರ್ಸ್ಗೆ ನಾನು ಕೃತಜ್ಞತೆ ಅರ್ಪಿಸ್ತಾ ಇದ್ದೀನಿ. ಹಾಗೆ ನಾವಿವತ್ತು ಶುರು ಮಾಡೋಣ. ಇದು ಬ್ರಹ್ಮಾಂಡದ ಕರೆ ಅಂತ ಹೇಳಿದ್ವಿ. ಎಸ್, ಬ್ರಹ್ಮಾಂಡದ ಕರೆ. ಯಾಕೆ ಬ್ರಹ್ಮಾಂಡದ ಕರೆ ಬೇಕು ನಮ್ಗೆ? ಯಾಕೆ ಇಷ್ಟು ಜನ ಯುಗ ಯುಗಗಳಿಂದ ಬರ್ತಾ ಇದ್ದಾರೆ? ಋಷಿ ಮುನಿಗಳು, ಎಲ್ಲರೂ ಯೋಗಿಗಳು ಬಂದ್ರು, ದಾಸರು ಬಂದ್ರು, ಸರ್ವಜ್ಞರು ಬಂದ್ರು, ಶರಣರ್ ಬಂದ್ರು, ಭಗವದ್ಗೀತೆ ಬಂತು, ವೇದ ಉಪನಿಷತ್ತುಗಳು, ಆಮೇಲೆ ಭಗವದ್ಗೀತೆ ಪತ್ರಿಜಿಯವ್ರು ಬಂದ್ರು ಅಂತ ಹೇಳ್ತಿದ್ವಲ್ಲ. ಆ ಪತ್ರಿಜಿಯವ್ರು ಬಂದಾದ್ಮೇಲೆ ಧ್ಯಾನ ಅನ್ನೋದು, ನಾನು ಸರಳವಾಗಿ ಹೇಳ್ಬೇಕಂದ್ರೆ ಆಧ್ಯಾತ್ಮಿಕತೆ ಅನ್ನೋದು ಒಂದು ಗುಡ್ಡ ಇದ್ದಂಗಿತ್ತು. ಗುಡ್ಡ ಅಂದ್ರೆ ಹೆಂಗಿರುತ್ತ್ರಿ? ಬಹಳ ಬರೀ ಕಲ್ಲು ಕಲ್ಲು, ಗುಡ್ಡ ಗುಡ್ಡ, ಅದು ಅಳತೆ ಮಾಡಕ್ಕೂ ಆಗ್ಲಾರ್ದಷ್ಟು ದೊಡ್ಡ ದೊಡ್ಡ ಕಲ್ಲುಗಳಿರ್ತಲ್ಲ. ಪತ್ರಿಜಿಯವರು ಅಂತಹ ಆಧ್ಯಾತ್ಮಿಕತೆಯನ್ನ, ಆ ಗುಂಡುಗಳನ್ನ ಒಡೆದು ಸಣ್ಣ ಮಾಡಿ, ಕುಟ್ಟಿ ಪುಡಿ ಮಾಡಿ ಒಳ್ಳೆ ರಂಗೋಲಿ ತರ ಕೈ ಕೊಟ್ರು. ರಂಗೋಲಿನ ಹೆಂಗ್ ಬೇಕಾದ್ರೂ ಹಾಕ್ಬೋದಲ್ರಿ ನೀವು. ರಂಗೋಲಿ ಚೆನ್ನಾಗಿತ್ತಂದ್ರೆ ಇವಾಗೆಲ್ಲ ಅಂಗಡಿಯಲ್ಲಿ ಸಿಗುತ್ತೆ, ಅದು ರೆಡಿಮೇಡ್ ಸಿಕ್ಬಿಡುತ್ತೆ, ಬಾಳ್ ಚೆನ್ನಾಗಿರುತ್ತೆ. ಮೊದ್ಲೆಲ್ಲ ನಾವು ಆ ಕೆರೆಗೆ ಹೋಗಿ, ಹಳ್ಳಕ್ ಹೋಗಿ, ಅದ್ ಹಿಟ್ಟು ಕಲ್ಲು ಅನ್ಸಿತ್ತಿತ್ತು, ಆ ಹಿಟ್ಟು ಕಲ್ ತಗೊಂಬಂದು ಕುಟ್ಟಿ ಪುಡಿ ಮಾಡಿದ್ರೆ ಅದು ನೀಟಾಗಿ ರಂಗೋಲಿ ಹಾಕಕ್ ಬರ್ತಿತ್ತು. ಬಂದ್ರೆ ಬಂತು, ಇಲ್ಲಂದ್ರಿಲ್ಲ, ಆದ್ರೆ ರಂಗೋಲಿ ಹಾಕ್ತಿದ್ವಿ. ಇತ್ತೀಚಿನ ದಿನದೊಳಗಡೆ ಬಹಳ ನೈಸ್ ಆಗಿರ್ತಕ್ಕಂಥ ರಂಗೋಲಿ ಎಷ್ಟು ತೆಳ್ಳಬೇಕಾದ್ರೂ ಹಾಕ್ಬೋದು. ಆ ತರ ಪತ್ರಿಜಿಯವರು ಆಧ್ಯಾತ್ಮಿಕತೆಯನ್ನ ಒಂದು ರಂಗೋಲಿ ಪುಡಿಯಾಗಿ ನಮ್ ಕೈ ಕೊಟ್ರು, ಧ್ಯಾನ ಸಾಧನೆಯ ಮುಖಾಂತರ. ನಾವೆಲ್ಲ ಎಷ್ಟು ಪುಣ್ಯವಂತರಲ್ಲ. ಮತ್ತು ಜೊತೆಗೆ ಪತ್ರಿ ಸರ್ ಅವರು ಬೇರೆ ಬೇರೆ ಮಾಸ್ಟರ್ಗಳ ಪುಸ್ತಕವನ್ನು ಓದ್ರಿ ಅಂತ ರೆಫರ್ ಮಾಡಿದ್ರು. ಯಾಕೆ ಈ ನಕ್ಷತ್ರ ಮಿತ್ರರು ಈ ಸಮಯಕ್ಕೆ ಬಂತು ನೋಡ್ರಿ? ನ್ಯೂ ಎನರ್ಜಿ ಬಂದು 4 ವರ್ಷ ಆಯ್ತು. 4 ವರ್ಷ ಆದ್ಮೇಲೆ ಅಥವಾ 5 ವರ್ಷ ಆದ್ಮೇಲೆ ಈ ನಕ್ಷತ್ರ ಮಿತ್ರರು ಮತ್ತೆ ನಕ್ಷತ್ರ ಲೋಕಾಲು ಅಂತ ಪುಸ್ತಕಗಳಿವೆ ಎರಡು. ನಾ ಹೇಳ್ತಾ ಇದ್ದೆ, ಜೂಮಲ್ ಹೇಳ್ತಾ ಇದ್ದೆ, ಈ ಪುಸ್ತಕಗಳನ್ನ ಈ ಒಂದು 4 ವರ್ಷ ಆಗ್ಲಿ ಆದ್ಮೇಲೆ ಇದ್ರದ್ದು ನೆಕ್ಸ್ಟ್ ತಗೊಂಬರೋಣ ಅಂತಂದು ಸರಿಯಾದ ಸಮಯಕ್ಕೆ ಸರಿಯಾದ ಪ್ಲೇಸಿಗೆ ಈ ನಕ್ಷತ್ರ ಮಿತ್ರರು ಬಂತು. ಆ ನಕ್ಷತ್ರ ಮಿತ್ರರಿಗೆ ನಾವು ಒಂದು ಸಲ ಕೃತಜ್ಞತೆ ಅರ್ಪಿಸೋಣ. ನಾವೆಲ್ಲ ಎಷ್ಟು ಭಾಗ್ಯವಂತರ ಹೇಳಿ. ನಾವು ಕೇವಲ ನರಮಾನವರು. ನನ್ ಕೈಲಿ ಏನಾಗ್ತೈತ್ರಿ, ನಾನ್ ಕೇವಲ ಒಬ್ಬ ಮನುಷ್ಯ, ಅದು ಸ್ವಲ್ಪ ಹಣಕಾಸಿನ ಸ್ಥಿತಿಯಲ್ಲಿ ಬಹಳ ಕಮ್ಮಿ ಇದ್ರಂತೂ ಇನ್ನೂ ಏನಂತೀವಿ, ನಮ್ ಕೈಲಿ ಏನಾಗತ್ರಿ, ನಮ್ ಕೈಲಿ ಏನೂ ಆಗೋದಿಲ್ಲ, ನಾವು ನರಮನುಷ್ಯರಿ, ನಮ್ ಕೈಲಿ ಏನಾಗ್ತೈತೆ, ನಾವೇನು ಇದ್ದವರಲ್ಲ, ಏನಲ್ಲ, ತಿಳುವಳಿಕೆ ಇದ್ದವರಲ್ಲ, ಜ್ಞಾನ ಇದ್ದವರಲ್ಲ, ಇನ್ನೇನು ಹೇಳ್ತಿರ್ತಾರಲ್ಲ, ಕೇವಲ ನರಮನುಷ್ಯ ಅಂತಕ್ಕಂಥ ಒಂದು ಕೀಳರಿಮೆಯನ್ನ ಬಿಟ್ಟು ನಾವೆಲ್ಲ ಯಾರು? ಒಂದು ಅನ್ಲಿಮಿಟೆಡ್ ಚೈತನ್ಯವನ್ನ ಹೊಂದಿದವರು ನಾವು. ಯಾಕಂದ್ರೆ ಆ ಒಂದು ಮೂಲ ಚೈತನ್ಯದಿಂದ ತುಣುಕಾಗಿ ಬಂದವರು, ಕಿಡಿಯಾಗಿ ಬಂದವರು ನಾವು. ನೀವೇನ ಜಿಲ್ಲೆ ನಾವು ನೋಡಿದ್ವಿ, ಒಂದು ಚೈತನ್ಯದ, ಆ ಪರಮಾತ್ಮ ಚೈತನ್ಯದಿಂದ ಹೆಂಗೆ ನಾವು ಬಿಡುಗಡೆಯಾಗಿ ಬಂದ್ವಿ ಅಂತ. ಆ ಚೈತನ್ಯದಿಂದ ಬಿಡುಗಡೆಯಾಗಿ ಬಂದಂತಹ ನಾವು ಅದೇ ಆ ಚೈತನ್ಯದ ಸ್ವಭಾವವನ್ನು ಹೊಂದಿರ್ಬೇಕಾಗಿತ್ತಲ್ಲ. ಯಾಕೆ ನಾವು ಅಳ್ತಾ ಕುಂತೀವಿ, ನನ್ನಿಂದ ಏನೂ ಸಾಧ್ಯನೇ ಇಲ್ಲ, ನನ್ ಕೈಲಿ ಏನೂ ಆಗಲ್ಲ, ನನ್ಗೆ ವಯಸ್ಸಾಗೋಯ್ತು, ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ರಿಲೇಶನ್ಶಿಪ್ ಸರಿಯಾಗಿಲ್ಲ, ನನ್ ಏನೂ ಇಲ್ಲ ಅಂತ ಯಾಕೆ ಅಳ್ತಾ ಕುಂತೀವಿ? ಆದ್ರೆ ಈ ಒಂದು ಕರೆ ಐತಲ್ಲ, ಬ್ರಹ್ಮಾಂಡದ ಕರೆ, ಆ ಬ್ರಹ್ಮಾಂಡದ ಕರೆ ಏನ್ ಮಾಡತ್ತಂದ್ರೆ ನಮ್ಮನ್ನ ತಟ್ಟಿ ಎಬ್ಸುತ್ತೆ. ನೀವು ಯಾರು ಕೀಳರ್ಮೆಯಿಂದ ಇರ್ತಕ್ಕಂತಹ ನರಮಾನವರಲ್ಲ, ನೀವೆಲ್ಲರೂ ಆತ್ಮ ಚೈತನ್ಯದಿಂದ, ಆ ಪೂರ್ಣ ಚೈತನ್ಯದಿಂದ ಬಿಡುಗಡೆಯಾಗಿ ಬಂದಂತಹ ಕಾಸ್ಮಿಕ್ ಜೀವಿಗಳು ನೀವು ಅಂತ ಎಚ್ಚರಿಸ್ತಕ್ಕಂತಹದ್ದೇ ಈ ಒಂದು ಕೃತಿಯ ರೋಮಾಂಚನಕಾರಿ ಅಂಶ. ಫಸ್ಟ್ ತಿಳ್ಕೊಂಡ್ಬಿಡ್ರಿ, ನಾವೆಲ್ಲರೂ ವೆರಿ 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 ಗ್ರೇಟ್, ನಮಗೆ ನಾವು ಚಪ್ಪರ್ಸ್ಕೊಳ್ಳೋಣ, ಎಂಥ ಅದ್ಭುತ ಸಮಯದಲ್ಲಿ ನಾವು ಬಂದಿದ್ದೀವಿ ಅಂತ ನಮ್ಮ ನಾವೇ ಶಬಾಷ್ಗಿರಿ ಕೊಟ್ಕೋಬೇಕು. ನಾವು ಅಲ್ಲಿ ನೋಡಿದ್ವಿ, ಈ ಭೂಮಿ ಅಂತಕ್ಕಂಥದ್ದು ಒಂದು ಬ್ರಹ್ಮಾಂಡದ ಒಂದು ಮಹತ್ವಾಕಾಂಕ್ಷೆಯ ಒಂದು ಯೋಜನೆ, ಇದು ಪ್ಲಾನ್. ಇದು ಮೊದ್ಲೆಲ್ಲ 2 ಸಲ ಈ ಒಂದು ಮಾನವ ಸಂಸ್ಕೃತಿ ಅಂದ್ರೆ ಮಾನವ ನಾಗರಿಕತೆ ಎರಡೆರಡು ಸಲ ನಾಶ ಆಗೋಯ್ತ್ರಿ. ಆ ಸಿಂಧು ನಾಗರಿಕತೆ, ಹರಪ್ಪ ಮೆಹಂಜೋದೆಲ್ಲ ಓದ್ತಿವಲ್ಲ ನಾವು, ಅದು ನಾಶ ಆಗೋಯ್ತು. ಈಗ 3ನೇದ್ದು ಏನ್ ಬಂದೈತಲ್ಲ, ನಾವೆಲ್ಲ ಬಂದಿವಲ್ಲ, ಈ ಮಾನವ ನಾಗರಿಕತೆ ನಾಶ ಆಗ್ಬಾರ್ದು ಅಂತ ಹೇಳಿ ಅಲ್ಲಿ ಕಾಸ್ಮಿಕ್ ಜಗತ್ತಿನಲ್ಲಿ ಒಂದು ಮೀಟಿಂಗ್ ನಡೀತಿತ್ರಿ. ನಾವು ನ್ಯೂ ಎನರ್ಜಿಯಲ್ಲಿ ಓದಿವಿ ಅದನ್ನ. ಆ ಮೀಟಿಂಗ್ ನಡೆದಾಗ
12 ಸ್ಟಾರ್ ಕೌನ್ಸಿಲ್ಸ್ ಅಂದ್ರೆ 12 ವಿಶ್ವಗಳ ನಾಯಕರು ಸೇರ್ಕೊಂಡೊಂದು ಒಂದು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿದಾಗ ಈ 2000 ವರ್ಷದ ನಂತರ ಈ ಭೂಮಿ ಮೇಲೆ ಅಗಾಧವಾದಂತ ಬದಲಾವಣೆ ಬರುತ್ತಾ, ಅದಕ್ಕೆ ಯಾರ್ಯಾರೆಲ್ಲ ಹೋಗ್ಲಿಕ್ಕೆ ತಯಾರಿದ್ದೀರಿ ಅಂದಾಗ ಮುಂದಿನ ಸಾಲಲ್ಲಿ ಕೂತು ಕೈ ಎತ್ತಿ ಬಂದವರು ನಾವು ನೀವೆಲ್ಲರೂ. ದೇವಾನು ದೇವತೆಗಳು ಇಲ್ಲಿಗೆ ಬರ್ಲಿಕ್ಕೆ ಒಪ್ಪಲ್ಲ ರೀ. ಯಾಕೆಂದ್ರೆ ಈ ಭೂಮಿಯ ಸುತ್ತ ಒಂದು ಮಾಯಾ ಪೊರೆ ಇರೋದ್ರಿಂದ, ಮಾಯಾ ತೆರೆ ಇದೆ, ಮಾಯಾ ಪೊರೆ ಇದೆ. ಆ ಮಾಯಾ ಪೊರೆಯ ಪ್ರಭಾವಕ್ಕೊಳಗಾದ್ರೆ ನಾವು ಮತ್ತೆ ಆ ಮೋಹಕ್ಕೊಳಗಾಗ್ತೀವಿ, ಕರ್ಮಕ್ಕೊಳಗಾಗ್ತೀವಿ. ಅದರ ಪ್ರಭಾವಕ್ಕೊಳಗಾಗಿ ನಮ್ಮ ದೈವತ್ವವನ್ನ ನಾವು ಮರಿತೀವಿ. ಅದಕ್ಕೆ ಅವ್ರು ನಾವು ಬರಲ್ಲ ಅಂತ ಮುಲಾಜಿಲ್ದಂಗೆ ಹೇಳ್ಬಿಟ್ರಿ. ಆದ್ರೆ ನಾವು ಅವ್ರಿಗಿಂತ ಪವರ್ಫುಲ್. ಆದ್ರೆ ನಾವೇನಂತೀವಿ, ಅಪ್ಪ ಭಗವಂತ ಕಾಪಾಡಪ್ಪ, ಭಗವಂತ ನಾನು ಇದು ಕೊಡ್ತೀನಿ, ಅದು ಹರಕೆ ಮಾಡ್ಕೊಂತೀನಿ, ಇದು ಕೊಡ್ತೀನಿ, 108 ತೆಂಗಿನಕಾಯಿ ಹೊಡಿತೀನಿ, ಅಥವಾ ಕೇಶಮುಂಡನ ಮಾಡ್ಕೊಂತೀನಿ. ನಾನು ರೀ 5 ಸಲ ಕೇಶಮುಂಡನ ಮಾಡ್ಕೊಂಡಿನಿ. ವೃದ್ಧ ಇದ್ದಂತ ಕೂದಲವನ್ನ 5 ಸಲ ಕೇಶಮುಂಡನ ಮಾಡ್ಕೊಂಡು ಕೊಟ್ಟು. ಯಾಕೆಂದ್ರೆ ಅಜ್ಞಾನ, ಆ ಅಜ್ಞಾನದ ಸಮಯ. ಯಾಕಂದ್ರೆ ನಮ್ಗೇನು ಗೊತ್ತಿಲ್ಲ, ನಾವ್ ಯಾರದ್ ಗೊತ್ತಿಲ್ಲ. ಭಗವಂತ ಬರ್ತದನ, ನಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತಾನ, ನಮ್ಮನ್ನ ಕಾಪಾಡ್ತಾನ. ನಾವೇನೋ ಹರ್ಸ್ಕೊಂಡಿದ್ದು ಮಾಡಿಲ್ಲ ಅಂದ್ರೆ ನಮಗ್ ತೊಂದರೆ ಆಗುತ್ತಂತ ಬಹಳ ಭಯದಲ್ಲಿ ಬದುಕ್ತಾ ಇದೀವಲ್ಲ ನಾವು. ಆ ಒಂದು ಭಯವನ್ನ ಬಿಡ್ರಿ ಅಂತ ಹೇಳ್ತಾರ ಅವ್ರು. ನೀವ್ ಯಾರಂತ ತಿಳ್ಕೊಳ್ರಿ ಫಸ್ಟ್. ಈ ಭೂಮಿ ಅನ್ನೋದು ಕೇವಲ ಒಂದು ಧೂಳಿನ ಆಗರವಲ್ಲ, ಧೂಳಿರ್ತಕ್ಕಂಥ ಸ್ಥಳ ಅಲ್ಲ. ಬಹಳ ಅದ್ಭುತವಾದಂತ ಈ ಸೃಷ್ಟಿಕರ್ತನಿಂದ ಬಿಡುಗಡೆಯಾದಂತಹ ಒಂದು ಮುಂದುವರೆದಂತ ಜೀವಿಗಳಂತಾರ ಅವ್ರನ್ನ. ನಾವು ಪೂರ್ಣಾತ್ಮರ ಅಂತ ಕರಿಬಹುದು. ಅಂದ್ರೆ ಹೈಲಿ ಡೆವಲಪ್ಡ್ ಸೋಲ್ ಅವೆಲ್ಲ. ಆ ಹೈಲಿ ಡೆವಲಪ್ಡ್ ಸೋಲ್ ಅನ್ನ ಪೂರ್ಣಾತ್ಮರ ಅಂತ ಕರಿಬಹುದು. ಅವರು ನಿರ್ದಿಷ್ಟ ವಿನ್ಯಾಸದ ಸಲುವಾಗಿನೇ, ಅಂದ್ರೆ ನಿರ್ದಿಷ್ಟ ಉದ್ದೇಶ ಸಲುವಾಗಿ. ಏನಪ್ಪಾ, ಈ ಭೂಮಿಯಲ್ಲಿ ಒಂದು ನೋಡ್ರಿ, ನಾವು ಕಡತಲ್ಗೆ ಹೋದಾಗ ಒಂದು ಅಲ್ಲೊಂದು ಬೋರ್ಡ್ ಹಾಕ್ಯಾರ್ರಿ. ಕಡತಲ್ ಎಂಟ್ರಿ ಆಗ್ತಿದ್ದಂಗೆ ಒಂದು ಬೋರ್ಡ್ ಹಾಕ್ಯಾರ. ಏನಪ್ಪಾ ಅಂದ್ರೆ ಅದು ಎನರ್ಜಿ ಸೆಂಟರ್ ಪಾಯಿಂಟ್ ಅಂತ ಹಾಕ್ಯಾರ. ಈ ಭೂಮಿದು ಎನರ್ಜಿ ಸೆಂಟರ್ ಪಾಯಿಂಟ್ ರೀ ಅದು. ಯಾಕಿದೆ ಸೆಂಟರ್ ಪಾಯಿಂಟ್ ಅಂದ್ರೆ, ಅಲ್ಲಿ ಪ್ರತಿ ವರ್ಷ 11 ದಿನಗಳ ಕಾಲ ಧ್ಯಾನ ಜ್ಞಾನ ಒಂದು ಸಮಾವೇಶ ನಡೀತದೆ. ಆ ಸಮಾವೇಶದಲ್ಲಿ ಅಲ್ಲಿ ಹಂಚಿಕೆ ಆಗ್ತಕ್ಕಂತಹ ಕೊಡುಕೊಳ್ಳುವಿಕೆ ಇರುತ್ತಲ್ಲಿ ಜ್ಞಾನದ್ದು. ಅದನ್ನ ಕೊಡುಕೊಳ್ಳುವಿಕೆ ಮಾಡೋ ಸಲುವಾಗಿ ಬೇರೆ ಬೇರೆ ಲೋಕಗಳಿಂದ ಸೂಕ್ಷ್ಮ ರೂಪದಲ್ಲಿರ್ತಕ್ಕಂತ ಎಲ್ಲ ಮಾಸ್ಟರ್ಸ್ ಅಲ್ಲಿ ಅಸೆಂಬಲ್ ಆಗ್ತಾರ. ಅದಕ್ಕಾಗಿ ಅದು ಇಲ್ಲಿಯ ಜ್ಞಾನವನ್ನ ತಗೊಂಡು ಹೋಗ್ತಾರೆ ಅವರಲ್ಲಿ ಆ ತಮ್ಮ ಲೋಕಕ್ಕೆ. ನಾವೇನ್ ಮಾಡ್ತೀವಿ, ಇಲ್ಲಿಂದ ಕಡ್ತಾಲ್ಗ್ ಹೋಗ್ಬೇಕಾ, ದೂರ ಐತೆ, ಗಲಾಟೆ ಇರ್ತೈತೆ, ಚಳಿ ಇರ್ತೈತೆ ಅಂತ ಒದ್ದಾಡ್ತೀವಿ. ಲೋಕಗಳಿಂದನೇ ಬರ್ತಾರಂತ್ರಿ ಅವರು. ಪತ್ರಿಸರ್ ಅವಾಗ ಅಂತಿದ್ರು ಮನಕಮ್ಮೊಚ್ಚಂ ಪೋಯೆ ಕಾಲಂ ಅಂತ. ನಮ್ಗೇನ್ರಿ ಹೋಗೋದ್ ಬಂದೈತೆ ಅಂತ ಕೇಳ್ತಿದ್ರು ಅವ್ರು ಕನ್ನಡ ಭಾಷೆ ಒಳಗೆ ಹೇಳ್ಬೇಕಂದ್ರೆ. ನಾವು ಬೇರೆ ಲೋಕದಿಂದ ಅವ್ರು ಬಂದು ಅಲ್ಲಿ ಜ್ಞಾನ ತಗೊಂಡು ಹೋಗುವಾಗ ನಮ್ಗೇನಾಗಿತ್ರಿ, ನಾವು ಕೂಡ ಪ್ರತಿ ವರ್ಷ ಹೋಗೋಣ. ಇನ್ನ ಇಲ್ಲಿ ಧ್ಯಾನ ಮಹಾಯಜ್ಞಗಳು ನಡೀತಿರ್ತಾವ, ಇಲ್ಲಿ ಧ್ಯಾನ ಯಜ್ಞಗಳು ನಡೀತಿರ್ತಾವಲ್ಲ, ಅಲ್ಲಿ ಹೋಗಿ ಜ್ಞಾನವನ್ನ ಪಡ್ಕೊಂಡು ಬರೋಣ್ರಿ. ಅವರು ಈ ಭೂಮಿಯನ್ನ ಏನ್ ಮಾಡಿದ್ರು, ಯಾಕೆ ಈ ಒಂದು ಭೂಮಿಯನ್ನ ಆ ರೀತಿ ವಿಶೇಷವಾಗಿ ವಿನ್ಯಾಸ ಮಾಡಿದ್ರಂದ್ರೆ, ಇಡೀ ಕಾಸ್ಮಿಕ್ ಜಗತ್ತಿನ ಮಾಹಿತಿಯನ್ನ, ಇತಿಹಾಸವನ್ನ, ಆ ಒಂದು ಶಕ್ತಿಯನ್ನ ಸಂಗ್ರಹಿಸ್ಲಿಕ್ಕೆ ಈ ಭೂಮಿಯನ್ನ ಒಂದು ಜೀವಂತ ಗ್ರಂಥಾಲಯ ಅಂತ ಮಾಡಿದ್ರು. ಈ ಭೂಮಿ ಅಂತಕ್ಕಂಥ ಗ್ರಂಥಾಲಯ ಬುಕ್ ಆಫ್ ಅರ್ತ್, ನಾವು ನ್ಯೂ ಎನರ್ಜಿಯಲ್ಲಿ ಓದಿವಿ ಇದನ್ನ. ಅಂದ್ರೆ ನಾವು ಭೂಮಿಯನ್ನ ಒಂದು ನಿರ್ಜೀವ ಭೂಮಿಯನ್ನ ಕೊಟ್ಬಿಟ್ರು. ಅವಾಗ ನಾವು ಅದನ್ನ ಕುರಾನ್ ಅಲ್ಲಿ ಓದ್ತೀವಿ, ಬೈಬಲ್ ಅಲ್ಲಿ ಓದ್ತೀವಿ, ಕೇಳಿದ್ವಿ. ನಾವು ಓದಿಲ್ಲ, ಕೇಳಿದೀವಿ. ಆ ಯೋಹಾನನ ಸುವಾರ್ತೆಗಳು ಅಂತ ಅದ್ರಲ್ಲಿ ಕೇಳಿದ್ವಿ ಸ್ವಲ್ಪ ಅಲ್ಲಿ ಇಲ್ಲೆಲ್ಲಿ. ಇಲ್ಲ, ಭೂಮಿ ಮೇಲೆ ಸುಮಾರು 40 ದಿನ ಎಷ್ಟೋ ಮಳೆ ಆಗ್ಬಿಡ್ತು, ಇಡೀ ಭೂಮಿ ನೀರಿಂದ ತುಂಬೋಗ್ಬಿಟ್ಟಿತ್ತು, ಜಲಾವೃತ ಆಗ್ಬಿಟ್ಟಿತ್ತು. ಅವಾಗ ಭಗವಂತ ಏನ್ ಮಾಡ್ತಾನ, ಪರಮಾತ್ಮ ದೇವ್ರು, ಪರಲೋಕದಲ್ಲಿರ್ತಕ್ಕಂಥ ದೇವ್ರ ಏನ್ ಮಾಡ್ತಾನ, ಒಂದು ದೊಡ್ಡ ಹಡಗನ್ನ ಕಳಿಸ್ತಾನ. ಆ ಹಡಗದ ಒಳಗಡೆ ಒಂದು ಜಿಂಕೆ ಜೋಡಿ, ಒಂದು ಸಿಂಹದ ಜೋಡಿ, ಒಂದು ಪಕ್ಷಿ ಜೋಡಿ, ಹಾಗೆ ಮನುಷ್ಯನ ಜೋಡಿ ಇಟ್ಟು ಕಳಿಸ್ಬಿಟ್ಟ. ಎಲ್ಲೋ ಒಂದು ಭೂಮಿಗೆ ಹೋಗಿ ಅದು ತನ್ನ ಒಂದು ಸೃಷ್ಟಿಯನ್ನ ಶುರು ಮಾಡ್ತು ಅಂತ ಅದ್ರಲ್ಲಿ ಐತ್ರಿ. ಆದ್ರೆ ಸತ್ಯ ಅಂದ್ರೆ ಹೆಂಗ್ ಸತ್ಯ? ನಮ್ಮ ನ್ಯೂ ಎನರ್ಜಿ ಪ್ರಕಾರ, ಟೊಬೇಸ್ ಮಾಸ್ಟರ್ ಪ್ರಕಾರ, ನಾವು ಟೊಬೇಸ್ ಮಾಸ್ಟರ್ ಕೂಡ ಇವತ್ತು ನೆನೆಸ್ಕೊಳ್ಳೋಣ, ಅವ್ರನ್ನು ಕೂಡ ಇನ್ವೈಟ್ ಮಾಡ್ಕೊಳ್ಳೋಣ. ಪ್ಲೈಡಿಯನ್ಸ್ ಕೂಡ ನಾವ್ ಇನ್ವೈಟ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಅವ್ರಿದ್ದು ಈ ಒಂದು ಸೆಷನ್ ಅನ್ನ ಅದ್ಭುತವಾಗಿ ನಡೆಸ್ಕೊಡ್ಲಿಕ್ಕೆ ಅವರೆಲ್ಲ ಸಹಾಯ ಮಾಡ್ಬೇಕು ನಮ್ಗೆ. ಆ ಒಂದು ಭೂಮಿ ನಿರ್ಜೀವ ಇದ್ದಾಗ ನಾವೆಲ್ಲ ಕಾಂತಿ ಶರೀರಧಾರಿಗಳು, ಚೈತನ್ಯ ಸ್ವರೂಪಿಗಳು, ಕಾಸ್ಮಿಕ್ ಜೀವಿಗಳು. ನಾವೇನ್ ಮಾಡಿದ್ವಿ, ನಮ್ಮ ಆತ್ಮ ಚೈತನ್ಯದ ಒಂದೊಂದು ತುಣುಕನ್ನ ಅದಕ್ಕೆ ಕೊಟ್ವಿ, ಭೂಮಿಗೆ ಕೊಟ್ವಿ.
ಆವಾಗ ಆ ನಿರ್ಜೀವ ಭೂಮಿ ಇದ್ದಿದ್ದೇನಾಯ್ತು, ಭೂಮಿ ತಾಯಿ, ಭೂಮಿ ತಾಯಿ ಅಂತ ತಯಾರಾಯ್ತು. ಅವಾಗ ಅದಕ್ಕೂ ಕೂಡ ಅದರದೇ ಆದಂತ ಒಂದು ಬುಕ್ ಆಫ್ ಅರ್ತ್, ಅದನ್ನ ಒಂದು ಲೈಬ್ರರಿ, ಜೀವಂತ ಗ್ರಂಥಾಲಯ ಅಂತ ಮಾಡಿದ್ರು ಅದನ್ನ. ಬೇರೆ ಬೇರೆ ಲೋಕಗಳಿಗೆ ಇದು ಜಂಕ್ಷನ್ ಇದ್ದಂಗೆ ಭೂಮಿ. ಇಲ್ಲಿಗೆ ಬಂದು ಜ್ಞಾನವನ್ನು ತಿಳ್ಕೊಂಡು ಬೇರೆ ಬೇರೆ ಕಡೆಯವ್ರು ಹೋಗ್ತಾ ಇರ್ಬೇಕು, ಅದಕ್ಕಾಗಿ ಒಂದು ಜಂಕ್ಷನ್ ಅಂತ ಮಾಡ್ಕೊಂಡ್ರಿ ಇದನ್ನ. ಈ ಭೂಮಿ ಮೇಲಿರ್ತಕ್ಕಂತ ಪ್ರತಿ ಗಿಡ, ಪ್ರತಿ ಮರ, ಪ್ರತಿ ಮನುಷ್ಯ, ಜೀವಕೋಶಗಳು ಕೂಡ ಒಂದೊಂದು ಗ್ರಂಥಾಲಯ ಅಂತ ಹೇಳ್ತಾರೆ ಪ್ಲೇಡಿಯನ್ಸ್. ಅಂದ್ರೆ ಎಲ್ಲಾ ಒಂದೊಂದು ಕೋಶಗಳಲ್ಲಿ ಕೂಡ ಅದ್ಭುತವಾದಂತಹ ಒಂದು ಜ್ಞಾನ ಅದ್ರೊಳಗಡೆ ಮರ್ಜ್ ಆಗ್ಬಿಟ್ಟೈತ್ರಿ. ಅಂದ್ರೆ ಅದ್ರಲ್ಲಿ ಅಡಕವಾಗ್ಬಿಟ್ಟಿದೆ. ಒಂದೊಂದು ನೋಡ್ರಿ, ಒಂದೊಂದು ಜೀವಕೋಶಗಳಂದ್ರೆ ಒಂದೊಂದು ಗ್ರಂಥಾಲಯ ಇದ್ದಂಗಂತೆ. ನಾವೇನ್ ಅನ್ಕೊಂಡಿವಿ, ನಾವು ಇಡೀ ನಮ್ಮ ವ್ಯಕ್ತಿತ್ವವನ್ನೇ, ನಮ್ಮ ಇಡೀ ದೇಹವನ್ನೇ ನಾವು ಏನ್ ಅನ್ಕೊಂತೀವಿ, ಸ್ವಲ್ಪ ಆರಾಮಿಲ್ಲ, ಸ್ವಲ್ಪ ಕಾಲ್ ನೋವಾಯ್ತು, ಸ್ವಲ್ಪ ಟಯರ್ಡ್ ಆತಂದ್ರೆ ಸ್ವಲ್ಪ ಇನ್ನೂ ಹುಷಾರಿಲ್ಲಂಗ ಆಯ್ತು ಅಂದ್ರೆ ನಮ್ಮನ್ನ ನಾವು ಬೈಕೋತೀವಿ. ಆದ್ರೆ ಒಂದು ಕಣ, ಒಂದು ಕೋಶ, ಆ ಕೋಶ ಕೂಡ ಜೀವಂತವಾದಂತಹ ಗ್ರಂಥಾಲಯ. ಒಂದು ಗ್ರಂಥಾಲಯವನ್ನ ನಾವು ಎಷ್ಟು ಗೌರವದಿಂದ ಕಾಣ್ಬೇಕು, ಎಷ್ಟು ಪ್ರೀತಿಯಿಂದ ಕಾಣ್ಬೇಕು, ಎಷ್ಟು ಜಾಗರೂಕತೆಯಿಂದ ನೋಡ್ಕೋಬೇಕ್ರಿ ನಮ್ ದೇಹವನ್ನ. ದೇಹವೇ ದೇವಾಲಯ ಅಂತ ಬಸವಣ್ಣವ್ರು ಹೇಳಿದ್ರಿ, ಅವ್ರಿಗೆ ಗೊತ್ತಿತ್ತು ಅವಾಗ್ಲೇ. ನಾವು ದೇಹವೇ ದೇಗುಲ ಅನ್ಕೊಂಡಿಲ್ಲ, ದೇಹವೇ ಏನ್ ಅನ್ಕೊಂಡ್ಬಿಟ್ಟಿವಿ, ಧ್ಯಾನಕ್ ಬರೋಕ್ಕಿಂತ ಮುಂಚೆ ಧ್ಯಾನಕ್ ಬಂದಾದ್ಮೇಲೆ ಅದರ ಒಂದು ಮಹತ್ವ ಗೊತ್ತಾಯ್ತು, ಅದಕ್ಕೆ ಏನ್ ಹಾಕಬೇಕು ಏನ್ ಹಾಕಬಾರ್ದು ಅಂತ ಗೊತ್ತಾಯ್ತು. ಅಂದ್ರೆ ಏನನ್ನ ತಿಂದೆ, ಈ ಪ್ರಾಣಮಯ ಕೋಶಕ್ಕೆ ಏನನ್ನ ತಿನ್ನಿಸ್ಬೇಕು ಏನನ್ನ ತಿನ್ನಿಸ್ಬಾರ್ದು ಅನ್ನೋ ಅರಿವು ಬಂತಿಲ್ಲ, ಅಂದ್ರೆ ಅಲ್ಲಿಗೆ ತನಕ ಅರಿವು ಇದ್ದಿದ್ದಿಲ್ಲ. ಆ ಅನ್ನಮಯ ಕೋಶಕ್ಕೆ ಏನ್ ಮಾಡಿದ್ವಿ, ನಾನ್ ವೆಜ್ ಆಗ್ತಾ ಇದ್ವಿ, ತಿನ್ಬಾರ್ದನ್ನ ಹಾಕಿ ಹಾಕಿ ಅದನ್ನ ಹಾಳು ಮಾಡ್ತಾ ಇದ್ವಿ. ಆದ್ರೆ ಅದೆಲ್ಲ ನಮ್ಗೆ ಗೊತ್ತಾಯ್ತು ಯಾವಾಗ, ಧ್ಯಾನಕ್ಕೆ ಬಂದ ಮೇಲೆ, ಪತ್ರಿಜಿಯವ್ರ ವಾಣಿ ಕೇಳಿದ್ಮೇಲೆ, ಮತ್ತೆ ಸಜ್ಜನ ಸಾಂಗತ್ಯ ಮಾಡಿದ್ಮೇಲೆ, ಅನೇಕ ಈ ಒಂದು ಒಳ ಹೋಗಿದಾಗ. ಧ್ಯಾನ ಅಂತಕ್ಕಂಥದ್ದು ಒಂದು ಸುಮ್ಮನೆ ಸರೋವರ, ಪ್ರಶಾಂತವಾದಂತಹ ಸರೋವರ. ಆ ಧ್ಯಾನ ಅಂತಕ್ಕಂಥ ಸರೋವರದ ಒಳಗಿಳಿದಾಗ ನಮ್ಗೆ ಸಿಕ್ಕೋದು ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಆಚಾರ್ಯ ಸಾಂಗತ್ಯ, ಮತ್ತೆ ಸೇವೆ ಅಂತಕ್ಕಂತಹ ಈ ಒಂದೊಂದು ಡಿಪಾರ್ಟ್ಮೆಂಟ್ ಇವೆಲ್ಲ. ಮುಕ್ತಿ ಮಾರ್ಗಕ್ಕೆ ಡಿಪಾರ್ಟ್ಮೆಂಟ್ಗಳವೆಲ್ಲ, ಅವೆಲ್ಲವನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗ್ತೀವಿ. ಈ ಆದಿಮಾನವ ಅಂತ ನೋಡ್ತೀವಲ್ಲ, ನಾವೆಲ್ಲ ಆದಿಮಾನವರಾಗಿದ್ದೇ ಬಂದವ್ರು ಇಲ್ಲಿಗೆ. ಆದಿಮಾನವರು ಎಲ್ಲಿದ್ರು, ಗುಹೆಗಳಲ್ಲಿ ವಾಸಿಸ್ತಾ ಇದ್ರು. ನಾವು ಹೈಸ್ಕೂಲಲ್ಲಿ ಓದ್ತಿದ್ವಿ, ಹಳೆ ಶಿಲಾಯುಗದ ಮಾನವರು, ಹೊಸ ಶಿಲಾಯುಗದ ಮಾನವರು, ಆಧುನಿಕ ಮಾನವರು ಅಂತೆಲ್ಲ ಅದು ಪಾರ್ಟ್ ಇರ್ತೀರಿ ಅದ್ರ. ಡಾರ್ವಿನನ ವಿಕಾಸವಾದದಲ್ಲಿ ಕೋತಿ ಮಂಗನಿಂದ ಮಾನವ ಅಂತ ನಾವು ಡೆವಲಪ್ಮೆಂಟ್ ನೋಡ್ತೀವಿ, ವಿಕಾಸವನ್ನ ನೋಡ್ತೀವಿ. ಹಂಗೆ ಆ ಆದಿಮಾನವರಲ್ಲಿ ಏನಿತ್ತಂದ್ರೆ, ಅವರು ಸಂಪೂರ್ಣವಾಗಿ 12 DNA ಹೊಂದಿದ್ರು. ಅವರು ಎಲ್ಲಾ ಲೋಕಗಳ ಜೊತೆಗೆ ಕನೆಕ್ಷನ್ ಇಟ್ಕೊಂಡಿದ್ರಂತ್ರಿ. ಇದು ಬಹಳ ಆಶ್ಚರ್ಯ ಅನ್ಸುತ್ತಲ್ಲ. ನಾವು ಅನ್ಕೊಂತೀವಿ ನಾವು ಬುದ್ಧಿವಂತರು, ನಾವು ಎಜುಕೇಟೆಡ್, ನಾವು ಡಬಲ್ ಡಿಗ್ರಿ ಹೋಲ್ಡರ್ಸ್, ಟ್ರಿಬಲ್ ಡಿಗ್ರಿ ಹೋಲ್ಡರ್ಸ್, PhD ಹೋಲ್ಡರ್ಸ್, ಎಂಪ್ಲಾಯ್ಸ್, ನಾವು ತಿಳುವಳಿಕೆಯವ್ರಂತ. ಏನೈತಿ ತಿಳುವಳಿಕೆ ನಮ್ಗ? ಧ್ಯಾನ ಬರೋದು ಒಂದ್ ವೇಳೆ ಪತ್ರಿಜಿಯವರು ಇನ್ನೊಂದು 100 ವರ್ಷ ಬಿಟ್ಟು ಈ ಭೂಮಿಗೆ ಬಂದಿದ್ರೆ, ಆ ಅದೇ ನಾನ್ ವೆಜ್ ತಿನ್ಕೊಂಡು, ಅದೇ ಅಜ್ಞಾನದಲ್ಲಿ ಬದುಕೊಂಡು, ನಂದು ನಂದು ನಾನು ನಂದು ಅನ್ಕೊಂಡು ಬದುಕೊಂಡು ಕಿತ್ತಾಡ್ಕೊಂಡು ಸತ್ತೋಗ್ಬಿಡ್ತಿದ್ವಲ್ಲ. ಆದ್ರೆ ಆ 12 DNA ಅಂಶಗಳನ್ನ, ಎಳೆಗಳನ್ನ ಆಕ್ಟಿವ್ ಆಗಿ ಮಾಡ್ಕೊಂಡು ಬ್ರಹ್ಮಾಂಡದ ಎಲ್ಲ ಆಯಾಮಗಳ ಜೊತೆಗೆ ಅವರು ಬದುಕ್ತಾ ಇದ್ರಂತೆ. ನಾವಂತೀವಿ ಅವ್ರು ಅನಾಗರಿಕರು, ಮೈ ಮೇಲೆ ಬಟ್ಟೆ ಹಾಕೊಂತಿರ್ಲಿಲ್ಲ, ಹಸಿ ಮಾಂಸವನ್ನು ತಿಂತಾ ಇದ್ರು, ಬೇಟೆಗ ಕಲ್ ತಗೊಂಡು ಪ್ರಾಣಿಗಳನ್ನ ಕುಟ್ಟಿ ಕೊಂದು ತಿಂತಾ ಇದ್ರು ಅಂತ. ಆದ್ರೆ ಅವರು ಕೇವಲ ತಮ್ಮ ಹಸಿವಿಗಾಗಿ ತಿಂತಾ ಇದ್ರು, ಅವ್ರಿಗೆ ಗೊತ್ತಿಲ್ಲ ಬೇರೆ ಏನ್ ತಿನ್ಬೇಕಂತ, ಹಂಗಾಗಿ ಅದನ್ನ ಅವ್ರು ತಿಂತಾ ಇದ್ರು. ಅವ್ರಿಗೆ ಅಪಾರವಾದಂತ ದೈವಿ ಶಕ್ತಿ ಇತ್ತು, ಮತ್ತೆ ಪರಿಪೂರ್ಣ ಜ್ಞಾನ ಇತ್ರಿ ಅವ್ರಿಗೆ, ಸಂಪೂರ್ಣ ಜ್ಞಾನಿಗಳಾಗಿದ್ರಂತವ್ರು. ಮತ್ತೆ ಈ ಭೂಮಿ ಅಂತಕ್ಕಂತ ಒಂದು ಜೀವಂತ ಒಂದು ಗ್ರಂಥಾಲಯ ಐತಲ್ಲ, ಆ ಗ್ರಂಥಾಲಯಕ್ಕೆ ಕಾವಲುಗಾರರಾಗಿದ್ರಂತೆ. ಯಾಕೆಂದ್ರೆ ಈ ಭೂಮಿಯನ್ನ ಕಬಳಿಸ್ಲಿಕ್ಕೆ ಯುಗಗಳಿಂದನೂ ಒಂದು ಫೈಟಿಂಗ್ ನಡೆಯಕತ್ತೈತ್ರಿ, ಯುದ್ಧ ನಡೆಯಕತ್ತೈತೆ. ಆದ್ರೆ ಒಂದು ಹಂತಕ್ಕೆ ಏನಾಯ್ತಂದ್ರೆ, ಈ ಭೂಮಿಯ ಮೇಲೆ ಪದೇ ಪದೇ ಆಕ್ರಮಣ ನಡೆಯೋದೆ. ನಾವ್ ಇದನ್ನ ಎಲ್ಲಿ ನೋಡ್ಬೋದಂದ್ರೆ, ತಾವ್ಯಾರಾದ್ರೂ ಭಕ್ತ ಪ್ರಹ್ಲಾದ ಸಿನಿಮಾ ನೋಡಿದಾಗ ಗೊತ್ತಾಗತ್ರಿ. ಆ ಭಕ್ತ ಪ್ರಹ್ಲಾದ ಸಿನಿಮಾದೊಳಗಡೆ ಹಿರಣ್ಯ ಕಶ್ಯಪ ಮತ್ತೆ ಹಿರಣ್ಯಾಕ್ಷ ಅಂತ ಇರ್ತಾರ ಇಬ್ರು. ಅವರು ಜಯ ವಿಜಯರೇ ಇರ್ತಾರ. ಅವರು ಒಂದು ಬ್ರಾಹ್ಮಣ ಒಟುಗಳ ಶಾಪಕ್ಕೊಳಗಾಗಿ ಅಲ್ಲಿ ಬಂದಿರ್ತಾರ. ಬಂದ್ಮೇಲೆ ಏನ್ ಮಾಡ್ತಾರ, ಅವರು ಭೂಮಿಯನ್ನ ಏನ್ ಮಾಡ್ತಾರ, ತನಗ್ ತಗೋಬೇಕಂತೇಳಿ, ತನ್ನ ಸುಪರ್ದಿ ತಗೋಬೇಕಂತೇಳಿ ಅದನ್ನ
ಆಕ್ರಮಣ ಮಾಡ್ತಾ ಇರ್ತಾರೆ, ಈ ಭೂಮಿ ಮೇಲೆ ಆಕ್ರಮಣ ಮಾಡ್ತಾನೆ ಇರ್ತಾರ್ರಿ. ಅವಾಗ ಏನಾಗುತ್ತಂದ್ರೆ ಆ ಒಂದು 12 ಇವ್ರು ಜ್ಞಾನಿಗಳದಾರಲ್ಲಪ್ಪ, ಅವ್ರಿಗೆ ಯಾರಿಗೂ ಬಗ್ಗಲ್ಲ ಅಂತ ಹೇಳಿ ಏನ್ ಮಾಡ್ಬಿಟ್ರು, ಕಂಪ್ಲೀಟ್ ಆಗಿ 12 DNA ಎಳೆಗಳನ್ನ ಕಟ್ ಮಾಡಿ ಕೇವಲ 2 ಎಳೆಯ DNA ಗಳನ್ನ ಮಾತ್ರ ಮನುಷ್ಯರ ಉಳಿಸ್ಬಿಟ್ರಂತೆ. ಅವತ್ತಿನಿಂದ ಇವತ್ತಿನ ತನಕ ಅದೇ ಕಂಟಿನ್ಯೂ ಆಗೈತ್ರಿ. ಅಲ್ಲಿ ವಿದ್ಯೆ ಇರ್ಲಿಲ್ಲ, ನಾಗರಿಕತೆ ಅಂದ್ರೆ ಇರ್ಲಿಲ್ಲ, ಈ ತರದ ಕಲ್ಚರ್ ಅನ್ನೋದು ಇರ್ಲಿಲ್ಲ. ಈಗ ಐತೆ ಅಷ್ಟೇ. ಅದೇ 12 DNA ಇದಾವ, ಮತ್ತೆ 2 DNA ಇದಾವ. ಅವ್ರಿಗೆ 12 ಇತ್ತು, ನಮ್ಗೆ 2 ಆಯ್ತು. ಭೂಮಿಯ ಒಡೆತನ ತಗೋಬೇಕು, ನಾನ್ ತಗೋಬೇಕು. ಈಗ ನೋಡ್ರಿ, ಯುದ್ಧ ಗೆಲ್ಬೇಕಾದ್ರೆ ಎಲೆಕ್ಷನ್ ನೋಡ್ರಿ, ನೀವು ನೋಡಿವಿರಲ್ಲ, ಎಲೆಕ್ಷನ್ ನಾನ್ ಕುರ್ಚಿ, ನಾನ್ ಸೇಮ್ ಆಗ್ಬೇಕು, ನಾನ್ ಸೇಮ್ ಆಗ್ಬೇಕು, ನಂದು ಪಕ್ಷ ಬರ್ಬೇಕಂತ ಹೆಂಗೆ ಯುದ್ಧ ಮಾಡ್ತಾರಲ್ಲ. ಯುದ್ಧ ಅಂದ್ರೆ ಮತ್ತೆ ಯುದ್ಧ ಮಾಡ್ದಂಗೆ ಯುದ್ಧ ಸದೃಶನೇ ಆಗಿರತ್ತ. ಆ ರೀತಿ ಶಕ್ತಿಶಾಲಿಯಾದಂತ ಜೀವಿಗಳೇನ್ ಮಾಡಿದ್ರು, ಕಾಸ್ಮಿಕ್ ಅಂದ್ರೆ ಕಾಸ್ಮಿಕ್ ಅಲ್ಲೇ ಯುದ್ಧವನ್ನ, ಕಾಸ್ಮಿಕ್ ಯುದ್ಧ ಅಂತ ಕರೀತಾರ ಅದಕ್ಕ. ಆ ಕಾಸ್ಮಿಕ್ ಯುದ್ಧವನ್ನ ನಡೆಸಿ ಅವರು ಜಯಶಾಲಿಗಳಾಗ್ಬಿಟ್ರು. ಒಂದು ಭೂಮಿಯನ್ನ ತಮ್ಮ ಹತೋಟಿ ತಗೊಂಡ್ಬಿಟ್ರು. ಹತೋಟಿ ತಗೊಂಡ್ಮೇಲೆ ಏನಾಯ್ತು, ಈ ಮಾನವರನ್ನ ಕಂಟ್ರೋಲ್ ಮಾಡ್ಬೇಕಲ್ಲ, ಮತ್ತೆ ಗುಲಾಮರ್ ಮಾಡ್ಕೋಬೇಕಲ್ಲ. 12 DNA ಕಟ್ ಮಾಡಿ 2 DNA ನಿಂದಿರ್ಸ್ಬಿಟ್ರು, 2 ಎಳೆ ಮಾಡ್ಬಿಟ್ರು DNA ಒಳಗಡೆ. ಆವಾಗ ಏನಾಯ್ತ್ರಿ, ಮಾನವರಿಗೆ ಆ ದೈವಿ ಶಕ್ತಿಯ ಮೂಲ ಸಂಪರ್ಕ ಕಟ್ಟಾಗ್ಬಿಡ್ತಾವತ್ತೇನೆ. ಅವಾಗ್ಲಿಂದ ದೇವ್ರೆಲ್ಲೋ ಇದಾನ, ದೇವ್ರು ದೂರದಲ್ಲದಾನ, ದೇವ್ರು ಬೆಟ್ಟದ ಮೇಲೆ ಕುಂತಾನ, ದೇವ್ರು ಕಲ್ಲೊಳಗಿದಾನ ಅಂತ ನಮ್ಮ ಹುಡುಕ್ಲಿಕ್ಕೆ ಶುರು ಮಾಡಿದ್ವಿ. ಯಾಕಂದ್ರೆ ದೇವ್ರ ಅದಾನ ಅಂತ ಗೊತ್ತೈತಲ್ರಿ. ಯಾಕಂದ್ರೆ 2 DNA ಅದಾವ ಒಳಗಡೆ, ಎಳೆಗಳಿದಾವಲ್ಲ. ಆ ಶಕ್ತಿಯ ಒಂದು ಮೂಲ ಚೈತನ್ಯದಿಂದ ಬಂದಿವಂತ ಅರಿವಿರುತ್ತಲ್ಲ, ಹುಡುಕಾಟ ಎಲ್ಲಿದಾನ ಎಲ್ಲಿದಾನ, ಇಲ್ಲೇ ಅದಾನ ಅಂತ ಗೊತ್ತಿತ್ತು. ನಾನ್ ಬೇರೆಲ್ಲ ಆತ ಬೇರೆಲ್ಲ ಅಂತ 12 DNA ಎಳೆ ಇದ್ದಾಗ ಗೊತ್ತಿತ್ತು. ಯಾವಾಗ ಅದು ಕಟ್ ಆಯ್ತು, ಅವಾಗ ಹುಡುಕಾಟ ಅನ್ನೋದು ನಮ್ಮಲ್ಲಿ ಶುರು ಆಯ್ತು. ಆ ಶಕ್ತಿಗಳೇನ್ ಮಾಡಿದ್ರಂದ್ರೆ ನಮ್ಮನ್ನ, ಅಂದ್ರೆ ಈ ಭೂಮಿಯಲ್ಲಿರ್ತಕ್ಕಂಥ ಮಾನವರನ್ನ ಯಾವಾಗ್ಲೂ ಭಯ, ಆತಂಕ, ಅಸಹಾಯಕತೆಯಿಂದ ಇರೋ ತರ ಸಮಾಜವನ್ನ, ಧರ್ಮವನ್ನ, ಆಡಳಿತವನ್ನ ಸೃಷ್ಟಿ ಮಾಡಿದ್ರು. ನೋಡ್ರಿ ಎಷ್ಟು ಇಂಟ್ರೆಸ್ಟಿಂಗ್ ಆಗೈತಲ್ಲ ಇದು. ರಾಜಕೀಯ ನಾಯಕರನ್ನ ಒಯ್ಕೊಂತೀವಿ, ಅಯ್ಯೋ ಹಿಂಗ್ ಮಾಡ್ತಾರಂತ. ಇಲ್ಲ, ಅದೆಲ್ಲ ಆ ಒಂದು ನೆಗೆಟಿವ್ ಮಾಸ್ಟರ್ಸ್ ಏನ್ ಇದಾರಲ್ಲ, ಅವರ ಕೈಯಲ್ಲಿ ಸಿಕ್ಕಾಗ ಜನರಿಗೆ ಭಯ ಹುಟ್ಟಿಸ್ಬೇಕು, ಯುದ್ಧವನ್ನು ಮಾಡಿಸ್ಬೇಕು. ನಾವು ಇದು ನೋಡಿದ್ವಲ್ರಿ, ಉದಾಹರಣೆಗೆ ಹಿಟ್ಲರ್ ಏನ್ ಮಾಡ್ತಿದ್ದ, ದೊಡ್ಡ ರಾಜ ಆತ ಜನರನ್ನ ಯಾವಾಗ್ಲೂ ಭಯಕ್ಕೆ ತಳ್ಳಿ, ಆ ಗ್ಯಾಸ್ ಒಂದು ಚೇಂಬರ್ ಒಳಗಡೆ ಉಸಿರಾಡ್ಲಾರ್ದಂತ ಒಂದು ಗ್ಯಾಸ್ ಅನ್ನ ಬಿಟ್ಟು ಸಾವಿರ ಜನರನ್ನ ಅಂಡರ್ ಗ್ರೌಂಡ್ ಚೇಂಬರ್ ಅಲ್ಲಿ ಕೊಲ್ತಿದ್ದಂತ್ರಿ ಆತ. ಎಂತ ವಿಕೃತ ಮನಸ್ಸಲ್ಲ. ಯಾಕೆಂದ್ರೆ ಜನರು ಆತನನ್ನ ನೋಡಿ ಹೆದರ್ಬೇಕು, ಆತನನ್ನ ಕಂಡ್ರೆ ಭಯ ಪಡ್ಬೇಕು. ಆ ಭಯ ಪಡೋದ್ರಿಂದ ನೋಡ್ರಿ, ನಮ್ಮ ಒಳಗಡೆ ನಾವ್ ಯಾವಾಗ ಅಳ್ತೀವಿ, ದುಃಖಿಸ್ತೀವಿ, ಬೇಜಾರಾಗಿ ಕುಂದಿರ್ತೀವಿ, ಅಸಹಾಯಕರಾಗಿ ಆರ್ತನಾದ ಮಾಡ್ತೀವಿ ಅಂತೀವಲ್ಲ, ಆ ಟೈಮಲ್ಲಿ ನಮ್ಮ ಒಳಗಡೆಯಿಂದ ಏನಾಗುತ್ತಂದ್ರೆ ಒಂದು ವೈಬ್ರೇಷನ್ ಹೋಗುತ್ತ್ರಿ, ಕಣ್ಣಿಗೆ ಕಾಣ್ಲಾರ್ದಂಥದ್ದು. ಆ ವೈಬ್ರೇಷನ್ ಏನಾಗುತ್ತಂದ್ರೆ ಅದು ಅವರಿಗೆ ಕೊಡುವ ಊಟ. ಯಾರಿಗೆ? ನಮ್ಮ ಭೂಮಿಯನ್ನ ಆಕ್ರಮಣಕಾರಿಗಳು ತಗೊಂಡಾರಲ್ಲ, ಅವ್ರಿಗೆ ನಾವು ಊಟ ಕೊಡಾಕತ್ತೀವಿ. ನಮ್ಗೆ ಗೊತ್ತಿಲ್ಲ, ಗೊಳೋ ಅಂತಳದ್ ಮನೆಗ್ ಜಗಳ ಆದ್ರೆ, ಸಣ್ಣ ಪುಟ್ಟ ಏನನ್ನ ಕಿತ್ತಾಟ ಆಯ್ತಾ, ಆಕಾಶದ ತಲೆ ಮೇಲೆ ಬಿದ್ದಂಗ ಅಳೋದು. ಎಸ್, ಬಂದ್ ಮಾಡ್ರಿ ಇವತ್ತಿಂದ. ನಾವು ಯಾವಾಗ ಅದಕ್ಕೆ ಅಪೋಸಿಟ್ ಏನು, ಅಳು, ದುಃಖ, ನೋವು, ಸಂಕಟ, ಅಸಹಾಯಕತೆ, ಅಪೋಸಿಟ್ ಏನು, ಹ್ಯಾಪಿನೆಸ್, ಗ್ರಾಟಿಟ್ಯೂಡ್, ಲವ್. ಈ ಪ್ರಕಂಪನಗಳೇನ್ ಮಾಡ್ತಾವಂದ್ರೆ ಅವ್ರಿಗೆ ಫುಡ್ ಅಲ್ಲ ಇವು, ಅವ್ರಿಗೆ ಅಪೋಸಿಟ್ ಕೆಲಸ ಮಾಡ್ತಾವ, ಅವ್ರನ್ನ ಬಿಟ್ಟು ಓಡೋಗೋ ತರ ಮಾಡ್ತಾವ. ಅದಕ್ಕೆ ನಾವು ಆ ಒಂದು ಪ್ರಕಂಪನಗಳನ್ನ ಬೆಳೆಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಹೆಂಗ್ ಬರ್ತೈತೆ ಪ್ರಯತ್ನ, ಹೆಂಗ್ ಬರ್ತಾವೆಲ್ಲ? ಸುಮ್ನೆ ನಾ ಹೇಳಿದ ತಕ್ಷಣ ಇವತ್ತು ಲಲಿತಾ ಮೇಡಮ್ ನಕ್ಷತ್ರ ಮಿತ್ರ ಕ್ಲಾಸ್ ಆಗಿದ್ ಹೇಳ್ಬಿಟ್ರು ಬಂದ್ಬಿಡುತ್ತಾ? ಇಲ್ಲ, ಬರಲ್ಲ. ಯಾವಾಗ ನಾವು ಕಣ್ಣು ಮುಚ್ಕೊಂಡು ಧ್ಯಾನಾಸಕ್ತರಾಗ್ತೀವಿ, ಧ್ಯಾನ ಸಾಧನೆಯಲ್ಲಿ ತೊಡಗ್ತೀವಿ, ಆವಾಗ ನಮ್ಮ ಒಳಗಡೆ ಇರ್ತಕ್ಕಂತಹ ಆ ಅಜ್ಞಾನ, ಅಂಧಕಾರ ಎಲ್ಲಾನು ಕೂಡ ಧೂಳಿ ಪಟಾಗೋಗುತ್ರಿ. ಆವಾಗ ಸಿಚುವೇಶನ್ ಹಂಗೆ ಇರುತ್ತೆ ಅನ್ಕೊಳ್ರಿ. ಆಗ ನಮ್ಮ ಮನಸ್ಥಿತಿ ಬದಲಾಗುತ್ತೆ. ಪರಿಸ್ಥಿತಿ ಬದಲಾಗಿಲ್ಲ ಅಂದ್ರೂ ನಮ್ಮ ಮನಸ್ಥಿತಿ ಬದಲಾಗುತ್ತಾ, ನಮ್ಮ ಭಾವನೆಗಳು ಬದಲಾಗ್ತಾವ. ಯಾವಾಗ ಭಾವನೆಗಳು ಬದಲಾಯ್ತು, ನಮ್ಮ ಸುತ್ತ ಇರ್ತಕ್ಕಂಥ ನೆಗೆಟಿವ್ ಜೀವಿಗಳಿಗೆ ನಾವು ಫುಡ್ ಕೊಡೋದ್ ನಿಲ್ಲಿಸಿದಾಗ ನಮ್ಮ ಹತ್ರ ಇರಲ್ಲ ಅವರು.
ಓಡೋಗ್ಬಿಡ್ತಾರ ನಮ್ಮನ್ ಬಿಟ್ಟು. ಇಲ್ಲೇನೋ ನಮಗ್ ಸಿಕ್ಕಲ್ಲಪ್ಪ, ಆಯ್ತು ನೋಡಕತ್ತೀವಿ ಬಹಳ ದಿನ ಆಯ್ತು, ಇವ್ರೇನೋ ಏನೋ ಲಲಿತಾ ಮೇಡಮ್ ಏನೋ ಧ್ಯಾನ ಅಂತ ಕಲ್ತ್ ಬಂದ್ಬಿಟ್ಲ ಅಂತ ಅವಾಗ್ಲಿಂದ ಈಕೆಲ್ಲ ಅಳೋದ್ ಬಿಟ್ಬಿಟ್ಟಾಳ, ಗರೆದ್ ಬಿಟ್ಬಿಟ್ಟಾಳ, ಶಾಪ ಹಾಕೋದ್ ಬಿಟ್ಬಿಟ್ಟಾಳ, ದೇವ್ರ ಮೈಯದ್ ಬಿಟ್ಬಿಟ್ಟಾಳ, ಇನ್ ನಮ್ಗೇನು ಕೆಲ್ಸ ಇಲ್ಲ, ಬಾಯ್ ಬಾಯ್ ಟಾಟಾ ಅಂತ ನನ್ನ ಮನೆಯಿಂದ ಜಾಗ ಖಾಲಿ ಮಾಡ್ತಾರ. ಇದೇನೋ ಪಿರಮಿಡ್ ಕಟ್ಬಿಟ್ಟಾಳಪ್ಪ, ನಮ್ಗೇನೋ ಉಳಿಗಾಲಿಲ್ಲ ಅಂತ ಹೊರಟೋಗ್ತಾರ. ಹಂಗೆ ಪ್ರತಿಯೊಬ್ಬ ಧ್ಯಾನಿಗಳ ಮನೆಯಿಂದ ಅವ್ರು ಹೊರಟೋದ್ರಂದ್ರೆ ಅವ್ರ ಸಂಖ್ಯೆ ಕಡಿಮೆ ಆಯ್ತು ತಾನೆ. ಈ ರೀತಿ ಅವರನ್ನ ನಾವು ಕಡಿಮೆ ಮಾಡ್ಕೊಂಡು ಹೋಗ್ಬೇಕು. ಅವ್ರಿಗೆ ಊಟ ಕೊಡೋದನ್ನ ಬಂದ್ ಮಾಡ್ಬೇಕು ನಾವು. ಯಾವಾಗ ಅವ್ರಿಗೆ ನೋಡ್ರಿ, ಭಿಕ್ಷಕರು ಇರ್ತಾರಲ್ಲ, ಭಿಕ್ಷಕರಿಗೆ ನಾವು ದಿನಾ ಹೋಗಿ ಅಯ್ಯೋ ಪಾಪ ಅಂದು ದುಡ್ಡೋ ಇಡ್ಲಿನೋ ಊಟನೋ ಅಥವಾ ಕಂಬಳಿನೋ ಬಟ್ಟೆನೋ ಕೊಡ್ತಾ 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 ಹೋದ್ರೆ ಅವರು ಇನ್ನು ಚೆನ್ನಾಗಿ ಇನ್ನೊಂದ್ 4 ಮಂದಿನ ಕರ್ಕೊಂಡ್ ಬರ್ತಾರ. ಬರ್ರಿ ಬರ್ರಿ ಎಲ್ಲ ಚೆನ್ನಾಗ್ ಊಟ ಕೊಡಕತ್ತಾಳ ಅಮ್ಮ, ನಾವು ಎಲ್ಲಾ ಕಂಬಳಿ ಕೊಡ್ತಾಳ, ಹೊಚ್ಕೊಳಕ ತಿನ್ನಕ್ ಊಟ ಕೊಡ್ತಾಳ, ಬಿಸಿಲಿದ್ರೆ ಮಜ್ಜಿಗೆ ಕೊಡ್ತಾಳ, ಬರ್ರಿ ಬರ್ರಿ ಅಂತ ಕರ್ಕೊಂಡ್ ಬರ್ತಾರ. ನಾವ್ ಏನು ಕೊಟ್ಟಿಲ್ಲ ಅಂದ್ರೆ ಏ ಬೇಡಪ್ಪ, ಇಲ್ಲಿ ಏನು ಕೆಲಸ ಇಲ್ಲ, ಸುಮ್ನೆ ನಮ್ ಹೊಟ್ಟೆ ಸಾಯಕತ್ತೀವಿ, ನಡ್ರಿ ಹೋಗೋಣ ಅಂತಂದು ಹೋಗ್ತಾರಲ್ಲ. ಅದೇ ತರ ನಮ್ಮ ಮನೆಯಿಂದ, ನಮ್ಮ ಸುತ್ತಮುತ್ತಲಿನಿಂದ ಅವ್ರನ್ನ ಫಸ್ಟ್ ಹೊಡೆದು ಓಡಿಸ್ಬೇಕಂದ್ರೆ ನಾವು ಯಾವಾಗ್ಲೂ ನಗ್ತಾ ಇರೋಣ್ರಿ, ಯಾವಾಗ್ಲೂ ಹ್ಯಾಪಿ ಹ್ಯಾಪಿ ಹ್ಯಾಪಿ. ನಗ್ರಿ, ಇವತ್ತೇನಾದ್ರೂ ಒಂದು ಕಷ್ಟಕರ ಸನ್ನಿವೇಶ ಬಂತ, ಎಸ್ ಹ್ಯಾಪಿ ಆಗಿರ್ರಿ, ಥ್ಯಾಂಕ್ ಯು, ಆನಂದದ ಬಾಷ್ಪ ಸುರಿಸ್ರಿ ಅದಕ್ಕೆ, ಥ್ಯಾಂಕ್ ಯು ಯೂನಿವರ್ಸ್, ಎಂತ ಅದ್ಭುತವಾದಂತ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡ್ಬಿಟ್ಟಿದ್ಯಾ, ಥ್ಯಾಂಕ್ ಯು, ಇದರಿಂದ ನನ್ನ ಕೆಪಾಸಿಟಿ ಜಾಸ್ತಿ ಆಯ್ತು ಅಂತ ಗ್ರಾಟಿಟ್ಯೂಡ್ ಕೊಡೋಣ. ಕತ್ತಲೆ ಜೀವಿಗಳನ್ನ ಬೆಳೆಸೋದು ಬೇಡ. ಕತ್ತಲೆ ಜೀವಿಗಳಂದ್ರೆ ಯಾರಂತ ಗೊತ್ತಾಯ್ತು? ಅವರು ಯಾರು ಕೊಂಬು ಕೋರಲ್ಲಿ ಇಟ್ಕೊಂಡಿರಲ್ಲ ರೀ, ನಮ್ಮ ಜೊತೆಯಲ್ಲೇ ಇರ್ತಾರ, ನಮ್ಮ ಸುತ್ತಮುತ್ತನೇ ಇರ್ತಾರ. ಧರ್ಮಾಧಿಕಾರಿಗಳಾಗಿರ್ತಾರ, ರಾಜಕಾರಣಿಗಳಾಗಿರ್ತಾರ, ಅಥವಾ ಇನ್ನು ಬೇರೆ ಬೇರೆ ರೂಪದಲ್ಲಿ ಕೂಡ ಇರ್ಬೋದು. ನಾವ್ ಅದಕ್ಕೆ ಅವ್ರನ್ನ ನೋ, ನಾವ್ ಅವ್ರನ್ನ ಎಂಟರ್ಟೈನ್ ಮಾಡೋದ್ ಬೇಡ. ನಮ್ಗೇನಾದ್ರೂ ನಮ್ಗೆ ದುಃಖವನ್ನು ಉಂಟು ಮಾಡ್ಲಿಕ್ಕೆ ನೋಡ್ರಿ, ಅದಕ್ಕೆ ಏನಾದ್ರೂ ದುಃಖ ಇರೋದನ್ನ ಹೇಳ್ಕೋಬಾರ್ದು ಅಂತ ಹೇಳ್ತಾರ. ಸ್ಪಿರಿಚುವಲ್ ಟ್ಯಾಬ್ಲೆಟ್ ಅಲ್ಲಿ ಒಂದು ಪಾರ್ಟ್ ರೀ ಇದು. ಹೇಳ್ಕೊಂಡಾಗ ಏನಾಗುತ್ತಂದ್ರೆ ಅವರ ಅಜ್ಞಾನದಿಂದ ನಮ್ಮ ದುಃಖ ಜಾಸ್ತಿ ಆಗುತ್ತೆ, ನಮ್ಮ ಸಮಸ್ಯೆ ಜಾಸ್ತಿ ಆಗುತ್ತೆ. ನಾವು ಹೇಳ್ಕೊಳ್ದೇನೆ ಅದು ಒಳಗಡೆ ಇಟ್ಕೊಂಡು ನಾವು ಕೂತ್ಕೊಂಡು ಧ್ಯಾನ ಸಾಧನೆ ಮಾಡಿವಿ ಅಂದ್ರೆ ಅದು ಆ ಸಮಸ್ಯೆ ಹೆಂಗ್ ಬಯಲಾಗುತ್ತಂದ್ರೆ ಒಂದ್ ರೀತಿ ಲಾವ ರಸ ಹೆಂಗ್ ಹೊರಗೋಗುತ್ತಲ್ಲ, ಒಂದೇ ಸಲಕ್ಕೆ ಕ್ಲಿಯರ್ ಆಗುತ್ತೆ. ಇದಕ್ಕೆ ನಾನು ಎಕ್ಸಾಂಪಲ್ ನಾನು ಆತರ ಮಾಡೀನ್ರಿ. ಅದು ಬಹಳ ದೊಡ್ಡ ಒಂದು ಫ್ಯಾಮಿಲಿ ಪ್ರಾಬ್ಲಮ್ ಅಂದ್ಬಿಟ್ಟಿತ್ತು. ಅದನ್ನ ಯಾಕಂದ್ರೆ ಅದೇ ಟೈಮ್ಗೆ ನಾನು ಆ ಸ್ಪಿರಿಚುವಲ್ ಟ್ಯಾಬ್ಲೆಟ್ ಕೋರ್ಸ್ ಅನ್ನ ನಾನು ಕಂಡಕ್ಟ್ ಮಾಡ್ತಿದ್ದೆ, ತೆಲುಗುನಲ್ಲಿ ಕಲ್ತ್ಕೊಂಡು ಕನ್ನಡ ಭಾಷೆಯಲ್ಲಿ ಮಾಡ್ತಾ ಇದ್ದೆ. ನಾನು ಪ್ರಾಕ್ಟೀಸ್ ಮಾಡಿದೆ ಅದನ್ನ. ನಾನು ಪ್ರಾಕ್ಟಿಕಲ್ ಮಾಡಿ ನೋಡಿದಾಗ ಎಸ್ ಅಂತ ನನಗೆ ಗೊತ್ತಾಯ್ತು. ಅವರು ನಮ್ಮನ್ನ ನಿಯಂತ್ರಣದಲ್ಲಿ ಹಿಡ್ಕೊಂಡ್ರು, ನಮ್ಮನ್ನ ಗುಲಾಮಗಿರಿ ಮಾಡ್ಕೊಂಡಿದ್ರು. ಆ ಸೃಷ್ಟಿಕರ್ತ ಏನ್ ಮಾಡ್ದಂದ್ರೆ ಇಲ್ಲಪ್ಪ ಇನ್ ಸಾಕಾಗಲ್ಲ, ಇದು ಬರೀ ಈ ಭೂಮಿ ಮೇಲೆ ಏನಾಯ್ತು, ಬರೀ ನೆಗೆಟಿವ್ ಜೀವಿಗಳ ಒಂದು ಇದೇ ಜಾಸ್ತಿ ಆಯ್ತಲ್ಲ, ಇದನ್ನ ನಾವು ಸುಸ್ಥಿತಿಗೆ ತರೋಣ ಅಂತ ಏನ್ ಮಾಡ್ತಾರ, ಉನ್ನತ ನಕ್ಷತ್ರ ಲೋಕಗಳಿಂದ ಕೆಲವು ಮಾಸ್ಟರ್ಸ್ ಅನ್ನ, ಕಾಂತಿ ಕುಟುಂಬದ ಸದಸ್ಯರನ್ನ ಭೂಮಿಗೆ ಕರ್ಕೊಂಡು ಬಂದ್ರು. ಅವರಲ್ಲಿ ಫ್ಲೈಡಿಯನ್ಸ್ ಅನ್ನೋ ಒಂದು ತಂಡ, ಅದು ಕೂಡ ಗ್ರಹಾಂತರ ವಾಸಿಗಳಂತ ಕರೀತಾರೆ ಅವ್ರಿಗೆ. ಆ ತಂಡವನ್ನ ಕೂಡ ಕರ್ಕೊಂಡ್ ಬಂದ್ರು ಭೂಮಿಗೆ. ಇವರು ಕೂಡ ವಿಶೇಷವಾಗಿರಂಗಿಲ್ರಿ. ಹೆಂಗೆ ನೆಗೆಟಿವ್ ಆ ಕಪ್ಪು ಜೀವಿಗಳು ಇರ್ತಾರಲ್ಲ, ಆ ರೀತಿ ಇವರು ವಿಶೇಷವಾಗಿರಂಗಿಲ್ಲ. ಪತ್ರಿಸರ್ನ ನೋಡಿದಾಗ ನಮ್ಗೆ ವಿಶೇಷವಾಗಿ ಕಾಣಿಸ್ತಾ ಇದ್ರ? ಪತ್ರಿಸರ್ ಯಾವಾಗ್ಲೂ ಹೇಳ್ತಾ ಇದ್ರು, ವಿಶೇಷವಾದಂತ ವೇಷಧಾರಣೆ ಬೇಡ, ನಾರ್ಮಲ್ ಲೈಫಲ್ಲೇ ಇರ್ರಿ, ನಾರ್ಮಲ್ ಬಟ್ಟೆಗಳನ್ನೇ ಹಾಕೊಂಡಿರ್ರಿ. ಇವರು ಕೂಡ ಫ್ಲೈಡಿಯನ್ಸ್ ಕೂಡ ನಾರ್ಮಲ್ ಆಗಿ ಬಂದು ಹೋದ್ರು. ಒಂದು ಜ್ಞಾನವನ್ನ, ಅದೇ ಅವರೇ ಯೋಗಿಗಳ ರೂಪದೊಳಗಡೆ ಇದ್ರು, ಮುನಿಗಳ ರೂಪದಲ್ಲಿದ್ರು, ಅವಧೂತರ ರೂಪದಲ್ಲಿದ್ರು, ಬಂದು ಕೊಟ್ಟು ಜ್ಞಾನವನ್ನ ನಮಗ್ ಕೊಟ್ಟರು. ಇವ್ರ ಮುಖ್ಯ ಕೆಲಸ ಏನಪ್ಪಾ ಅಂದ್ರೆ ಸಿಸ್ಟಮ್ ಬಸ್ಟಿಂಗ್. ಬರ್ಸ್ಟ್ ಮಾಡ್ಬಿಡು, ಬರ್ಸ್ಟ್ ಅಂದ್ರ ಅದನ್ನ ಬ್ಲಾಸ್ಟ್ ಮಾಡ್ಬಿಡೋದ್ರಿ. ಏನನ್ನ ಬ್ಲಾಸ್ಟ್ ಮಾಡ್ತಾರ ಇವರು? ಈ ಭೂಮಿ ಬ್ಲಾಸ್ಟ್ ಮಾಡ್ತಾರ? ಇಲ್ಲ, ಮನುಷ್ಯನ ಅಂತರಂಗದಲ್ಲಿ ಒಳಗಡೆ ಇರ್ತಕ್ಕಂತ ಅಡಕವಾಗಿರ್ತಕ್ಕಂತಹ ಹಳೆಯ ಕಂದಾಚಾರಗಳನ್ನ, ಹಳೆಯ ಮೂಢನಂಬಿಕೆಗಳನ್ನ, ಗೊಡ್ಡು ಸಂಪ್ರದಾಯಗಳನ್ನ ಅವ್ರಿಗೆ ಗೊತ್ತಿಲ್ಲದಂಗೇನೆ ಆ ಒಂದು ಒಳಗಿಂದೊಳಗೆ ಅಂತ ಹೇಳ್ತಾರಲ್ಲ, ಆ ಒಳಗಿಂದೊಳಗೆ ಆ ಸಿಸ್ಟಮ್ ಅನ್ನ, ಭಯಾಧಾರಿತ ವ್ಯವಸ್ಥೆಯನ್ನ ಒಳಗಿಂದಲೇ ಒಡೆದ್ಬಿಡೋದು. ನೋಡ್ರಿ, ಪತ್ರಿಸರ್ ಧ್ಯಾನ ಹೇಳ್ಕೊಟ್ರು. ಧ್ಯಾನ ಮಾಡ್ತಾ 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 ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ನನಗೆ ಯಾವಾಗ್ಲೂ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ, ಧ್ಯಾನಕ್ಕೆ ಬಂದು ಹೊಸ್ತರಲ್ಲಿ ಇರ್ಬೇಕನ್ಸುತ್ತಾ, ನಾನು ಎಲ್ಲಾದ್ರೂ ಪ್ರಯಾಣ ಮಾಡ್ತಿದ್ದೆ ಅಂದ್ರೆ ಒಂದು ಬೆಕ್ಕು ನನ್
ನಾನು ಹೋಗೋ ವೆಹಿಕಲ್ ಇಂದ ಅಡ್ಡ ಹೋಯ್ತಂದ್ರೆ ಗ್ಯಾರಂಟಿ ಒಂದ್ ಬ್ಯಾಡ್ ನ್ಯೂಸ್ ಕೇಳ್ತಿದ್ದೆ ರೀ ನಾನು. ಅದು ಪಕ್ಕ ಆಗ್ಬಿಟ್ಟಿತ್ತು ನನಗೆ. ಒಂದ್ಸಲಿ ಹೋದಾಗ ಅನ್ಕೊಂಡೆ, ಅಪ್ಪಾ ಬೆಕ್ಕೋಯ್ತು, ಏನ್ ಕೇಳ್ತೀನೋ ಅನ್ಕೊಂಡ್ಬಿಟ್ಟೆ. ಕರೆಕ್ಟ್ ಆಗಿ ಒಂದು ಬ್ಯಾಡ್ ನ್ಯೂಸ್ ಬಂತು. ಮಗ, ಅದು ಸುಮಾರು 2010, 10 ಇರಬೇಕು. 2009-10 ರೀ ಅದು. ಅವಾಗ ಮಗನಿಗೆ ಅಪೆಂಡಿಕ್ಸ್ ಆಗಿ ಅಡ್ಮಿಟ್ ಆಗಿದ್ದಾನೆ ಹಾಸ್ಪಿಟ್ಲಿಗೆ ಅಂತ ನ್ಯೂಸ್ ಬಂತು. ಈ ತರ ಒಂದ್ 3 ಇನ್ಸಿಡೆಂಟ್ ಆದ್ರಿ ನನಗೆ. ಅದು ಏನಾಗ್ತದೆ, ಬಲವಾದ ನಂಬಿಕೆ ಒಳಗಡೆ ಕುಂತ್ ಬಿಡುತ್ತೆ. ಯಾವಾಗ ಧ್ಯಾನಕ್ಕೆ ಬಂದ ಮೇಲೆ ಬೆಕ್ಕಲ್ಲ ಒಲಿ ಹೋದ್ರು ಏನಾಗಲ್ರಿ ನನಗೀಗ. ಒಂದ್ಸಲಿ ಸ್ಕೂಲಿಂದ ಆಟೋದಲ್ಲಿ ಬರುವಾಗ ನಾನು ಆಟೋ ಎಡ ಇದೇನು ಬಲಕಿಂದ ಎಡಕ್ ಹೋಗ್ಬಿಡ್ಬೇಕು, ಆಟೋ ನಿಲ್ಲಿಸ್ಬಿಟ್ಟ. ಯಾಕಪ್ಪ ನಿಲ್ಲಿಸ್ದಿ ಅಂದ್ರೆ, ಇಲ್ಲ ಮೇಡಮ್ ಬೆಕ್ಕು ಎಡಕ್ ಹೋಗ್ಬಿಡ್ತೀವಿ. ಬೆಕ್ಕು ಎಡಕ್ಕಲ್ಲ, ಇಡೀ ಪ್ರಪಂಚ ತಿರುಗಿ ಬಂದ್ರು ಏನಾಗೋದಿಲ್ಲ, ಹಂಗೇನ್ರ ಆಯ್ತಂದ್ರೆ ನನ್ನ ನಂಬರ್ ತಗೋನಿ. ನನ್ನ ನಂಬರ್ ತಗೊಂಡು, ಮೇಡಮ್ ಹಿಂಗಾಯ್ತು ನನ್ಗೆ ಫೋನ್ ಮಾಡು, ನಿನ್ಗೆ ಏನ್ ನಷ್ಟ ಆಗುತ್ತೆ ನಾನು ತುಂಬಿಕೊಡ್ತೀನಿ ಅಂತ ಹೇಳಿದ್ದೆ. ಬಟ್ ಆ ಆಟೋ ನಂಬರ್ ಇದುವರೆಗೂ ಫೋನ್ ನಂಬರ್ ಇಂದ ಬಂದಿಲ್ಲ ನನಗೆ, ಯಾಕಂದ್ರೆ ಅದ್ ಏನಾಗಿಲ್ಲ. ಅಂದ್ರೆ ನಮ್ಮ ಆಲೋಚನೆಗಳು ಹೆಂಗ್ ಕೆಲಸ ಮಾಡುತ್ತಂದ್ರೆ, ಯದ್ಭಾವಂ ತದ್ಭವತಿ. ನಮ್ಗೆ ಏನ್ ಅನ್ಕೊಂತೀವಿ ಅದೇ ನಡೀತೈತ್ರಿ. ಮತ್ತೆ ಅದಕ್ಕಿಂತ ಹೆಚ್ಚಿನ ಏನ್ ನಡೀಲಿಕ್ಕೆ ಸಾಧ್ಯ? ತಾವು ಕಾಸ್ಮಿಕ್ ಜೀವಿಗಳನ್ನು ಸತ್ಯವನ್ನ ತಿಳ್ಕೊಂಡು ಆ ಸತ್ಯದಲ್ಲೇ ಬದುಕ್ಬೇಕು. ಒಂದ್ಸಲ ತಿಳ್ಕೊಂಡ್ಮೇಲೆ ಅದನ್ನ ಮತ್ತೆ ಮುಂದುವರ್ಲಿಕ್ಕೆ ಬಿಡಬಾರದು. ಅಂದ್ರೆ ಇಲ್ಲಿ ಮನುಷ್ಯನ ಭಾವನೆಗಳಿಗೆ ಬಹಳ ಪವರ್ಫುಲ್ ಪವರ್ ಐತ್ರಿ. ಆ ಫೀಲಿಂಗ್ಸ್. ಅದಕ್ಕೆ ತೆಲುಗು ಮಾಸ್ಟರ್ಸ್ ಹೇಳ್ತಿರ್ತಾರ, ಫೀಲ್ ಅವಂಡಿ ಅಂತಾರ ಅವರು. ಆ ಫೀಲ್ ಆಗೋದ್ರಿಂದ, ಆ ಫೀಲಿಂಗಿಗೆ, ಆ ಭಾವನೆಗಳಿಗೆ ಬಹಳ ಪವರ್ ಇದೆ. ಆ ಭಾವನೆ ಏನ್ ಅನ್ಕೊಂತೀವಲ್ಲ ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಅದಕ್ಕಾಗಿ ಫೀಲ್ ಆಗ್ರಿ ಅಂತ ಹೇಳ್ತಿರ್ತಾರ ಅವರು. ಆ ಫೀಲಿಂಗ್ಸ್ ಅದಕ್ಕೆ ಹೆಚ್ಚು ಪವರ್ ಐತೆ. ಅಂದ್ರೆ ತಾರ್ಕಿಕ ಮನಸ್ಸು, ಮನಸ್ಸು ಮಾತಾಡೋದಕ್ಕಿಂತ ಇನ್ನರ್ ಇಂದ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ಇರುತ್ತಲ್ಲ, ಆ ಸುಪ್ತ ಪ್ರಜ್ಞೆ ಇರುತ್ತಲ್ಲ, ಅದಕ್ಕೆ ಬಹಳ ಶಕ್ತಿ ಇರುತ್ತ. ಅಲ್ಲಿಂದ ನಾವು ಆ ಫೀಲಿಂಗ್ಸ್ ನ ಬಿಡುಗಡೆ ಮಾಡೋಣ. ಆವಾಗ ಅವೇನಾಗ್ತಾವ, ಮ್ಯಾನಿಫೆಸ್ಟೇಷನ್ ಆಗ್ತಾವ. ಆಮೇಲೆ ಈ ಕಾಂತಿ ಕುಟುಂಬದ ಸದಸ್ಯರು ತಮ್ಮ ಭಾವನೆಗಳನ್ನ ನಿಯಂತ್ರಣಕ್ಕೆ ತಗೋಬೇಕು. ನಾ ಹೇಳಿದ್ನಲ್ಲ ಅವಾಗ್ಲೇ, ವಾಹ್ ಏನ್ ಸಿಚುವೇಶನ್ ಬಂತಪ್ಪ, ವೆರಿ ಗುಡ್ ಅಂತ ನಾವು ನಮ್ಮ ಫೀಲಿಂಗ್ ಸ್ವಲ್ಪ ಹೊತ್ತು ಆ ಅಳುವನ್ನ ಕಂಟ್ರೋಲ್ ಮಾಡ್ಕೊಂಡ್ವಿ. ಒಂದು 24 hours ಟೈಮ್ ಕೊಟ್ಟು, ಎಸ್ ಇದಕ್ಕೆ ನಾನು ಅಳ್ಬೇಕಾ ಅಳ್ಬಾರ್ದ, ಓಕೆ ಇವತ್ತೇನೋ ಕಷ್ಟ ಆಗಿದ್ದೆ, ಫ್ಯಾಮಿಲಿ ಅಂದ್ಮೇಲೆ ಬರೋದೇ, ಆ ಅಳೋದಕ್ಕೆ ಜಗಳಾಡೋದಕ್ಕೆ ಒಂದಷ್ಟು ಟೈಮ್ ಬಂಡ್ ಹಾಕೋಣ. ಟೈಮ್ ಬಂಡ್ ಹಾಕಿ ಸುಮ್ಮಿದ್ ಬಿಡೋಣ. ಆ ಟೈಮ್ ಆದ್ಮೇಲೆ ಅಳಬೇಕಾ, ಜಗಳಾಡ್ಬೇಕಾ, ಬೈಬೇಕಾ ನೋಡೋಣ. ಅಲ್ಲಿಗೆ ಎಲ್ಲ ಕೂಲ್ ಆಗಿರುತ್ತಾ. ತಮ್ಮ ಭಾವನೆಗಳನ್ನ ನಿಯಂತ್ರಣಕ್ಕೆ ತಗೊಂಡು ಆ ಭಯವನ್ನ ಸಂಪೂರ್ಣವಾಗಿ ಜಯಿಸ್ಬೇಕು. ಎಕ್ಸಾಂಪಲ್ ಹೆಂಗೆ ಅಂದ್ರೆ, ಈ ಪ್ರತಿಯೊಬ್ಬರಿಗೂ ಒಂದು ಫ್ಯಾಮಿಲಿ ಅಂದಾಗ ಅಪ್ಪ ಅಮ್ಮ ಗಂಡ ಹೆಂಡತಿ ಮಕ್ಕಳು ಆ ಫ್ಯಾಮಿಲಿ ಎಲ್ಲ ಇರುತ್ತಲ್ಲ. ನಾಳೆ ಏನಾಗುತ್ತಾ, ನನ್ನ ಕುಟುಂಬದ ಸದಸ್ಯರು, ನನ್ನ ಫ್ಯಾಮಿಲಿ ಏನಾಗುತ್ತಾ, ನನ್ನ ಕುಟುಂಬದಲ್ಲಿ ಇರ್ತಕ್ಕಂಥ ಚಿಕ್ಕ ಮಕ್ಕಳಾಗಿರ್ಬೋದು ಅಥವಾ ವಿಶೇಷ ಚೇತನ ಮಕ್ಕಳಾಗಿರ್ಬೋದು, ಏನ್ ಮಾಡ್ತಾರಪ್ಪ ಅವರು ಅನ್ನೋ ಭಯವನ್ನ ಬಿಟ್ಟಾಕಿದ್ರೆ ಅವರವರ ಸಮಯಕ್ಕೆ, ಅದಕ್ಕೆ ಹೇಳ್ತಿರ್ತಾರೆ ಹಿರಿಯರು, ದೇವ್ರು ಯಾವಾಗ್ಲು ಆ ಜೊತೆ ಇರ್ತಾನ. ಮಕ್ಕಳಿದ್ದಾಗ ಸ್ವತಃ ನಾನು ಕೂಡ ನಮ್ ಸೊಸೆಗೆ ಹೇಳಿದೆ ಮೊನ್ನೆ ತಾನೆ, ಮಗು ಇನ್ನೇನು ಆ ಬೀಳ್ಬೇಕಾಗಿತ್ತು, ಆ ಬೀಳೋ ಸಮಯಕ್ಕೆ ಆಕೆ ಜೋರಾಗಿ ಕಿರ್ಚ್ಬಿಟ್ಲು. ನಾ ಹೇಳ್ದೆ, ಯಾವಾಗ್ಲೂ ದೇವ್ರು ಮಕ್ಕಳ ಜೊತೆಗೆ ಇರ್ತಾರ, ಬೀಳದಂಗ ಅವ್ರು ಪ್ರೊಟೆಕ್ಟ್ ಮಾಡ್ತಿರ್ತಾರ, ನೀ ಕಿರ್ಚ್ಬೇಡ, ನೀ ಕಿರ್ಚಿದ್ರೆ ನಮಗೆ ಭಯ ಆಗೋಯ್ತು, ಇನ್ನ ಆ ಮಗುಗೆ ಆ ಬಿದ್ದು ಪೆಟ್ಟಿಗಿಂತ ಕಿರ್ಚಿದ್ರ ಭಯ ಆಗಿ ಅಳತಾವೆ ಮಕ್ಳು ಅಂತ ಹೇಳಿದೆ. ಎಸ್, ಯಾವಾಗ್ಲೂ ನಮ್ ಜೊತೆ ಮಾಸ್ಟರ್ಸ್ ಇಬ್ರು ಗೈಡ್ ಮಾಸ್ಟರ್ ಇದ್ದೇ ಇರ್ತಾರ, ಸ್ಪಿರಿಚುವಲ್ ಮಾಸ್ಟರ್ಸ್ ಇದ್ದೇ ಇರ್ತಾರ. ನಾವ್ ಅವ್ರಿಗೆ ಸಂಪೂರ್ಣ ನಮ್ ಜವಾಬ್ದಾರಿನ ಬಿಟ್ಟು ನಾವೇನ್ ಮಾಡ್ಬೇಕು ಅನ್ನೋದ್ರ ಕಡೆಗೆ ನಾವು ನಮ್ಮ ಗಮನವನ್ನ ಕೊಡೋಣ್ರಿ. ಈ ಭಯವನ್ನ ಹೊರಗೆ ಹಾಕಿದಾಗ ಆ ಜಾಗಕ್ಕೆ ಏನ್ ಬರ್ಬೇಕು, ಪ್ರೀತಿ ಇರ್ಬೇಕು, ಅನುಕಂಪ ಇರ್ಬೇಕು, ಆನಂದ ಇರ್ಬೇಕು. ಇವೆಲ್ಲವೂ ಉನ್ನತ ಪ್ರಕಂಪನಗಳು, ಹೈ ವೈಬ್ರೇಷನ್ ಇರ್ತಕ್ಕಂಥ ಪ್ರಕಂಪನಗಳನ್ನ ನಾನು ಹೊರ ಹಾಕಿದಾಗ ಆ ಒಂದು ಪರಿಸ್ಥಿತಿನೇ ಬದಲಾಗ್ಬಿಡುತ್ತೆ ಅಲ್ಲಿಗೆ. ಇದನ್ನ ಹೇಳಿದಾಗ ಬರೋದಲ್ಲ, ಪ್ರಾಕ್ಟೀಸ್ ಮಾಡ್ತಾ 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 ಬರುತ್ತೆ. ಹಂಗೆ ಮಾತ್ರ ಬರಕ್ ಸಾಧ್ಯ ಇಲ್ಲ ಇದು. ಮನುಷ್ಯ ತನ್ನನ್ನ ತಾನು ಕೇವಲ ಥರ್ಡ್ ಡೈಮೆನ್ಷನ್ ಇರ್ತಕ್ಕಂತಹ ಭೌತಿಕ ವ್ಯಕ್ತಿ ಅನ್ನೋ ಭಾವನೆ ಇಟ್ಕೊಂಡು, ನಾನು ಒಂದು ಮಲ್ಟಿ ಡೈಮೆನ್ಷನಲ್ ಜೀವಿ. ಹೆಂಗೆ ನಾವು ಆದಿಮಾನವರಾಗಿದ್ದಾಗ ಈ ಬ್ರಹ್ಮಾಂಡದ ಎಲ್ಲಾ ಲೋಕಗಳ ಜೊತೆಗೆ ಕನೆಕ್ಷನ್ ಇತ್ತಲ್ಲ, ಅದೇ ನಾವೀಗ. ಆದ್ರೆ ಇಲ್ಲಿ ಆ 2 ಎಳೆ DNA ಉಳಿದಿರೋದೇ ದೊಡ್ಡ ಸಮಸ್ಯೆ.
ಆ 12 ಎಳೆ ಇತ್ತಂದ್ರೆ ಯಾರು ನಮ್ಮನ್ನ ಹಿಡಿತಿದ್ದಿಲ್ರಿ ಇವತ್ತು. ಅವ್ ಆ 10 ಕಮ್ಮಿ ಆಗಿದ್ದಕ್ಕೆ ಅಳ್ಕಂತ ಕುಂತೀವಿ, ಆದ್ರೂ ಹುಡುಕಾಟ ಬಿಟ್ಟಿಲ್ಲ ನೋಡ್ರಿ ನಾವು. ಎಲ್ಲಿ ಸಿಗುತ್ತ, ಏನ್ ಸಿಗುತ್ತಾ, ಬುಕ್ ಮ್ಯಾಗ ಐತಾ, ಯಾರು ಹೇಳ್ತಾರ, ಕ್ಲಾಸು ಏನು ಅಂತ ಹುಡುಕ್ತಾನೆ ಇದೀವಿ. ಯಾಕಂದ್ರೆ ಹುಡುಕಾಟ ಆ ಒಂದು ಮೂಲ ಚೈತನ್ಯದಲ್ಲೇ ಬಂದಿತ್ತು, ಆಲೋಚನೆ ಬಂದಿತ್ತು ನಾನೇನು ತಿಳ್ಕೊಬೇಕಂತ. ಅದು ಕೂಡ ನಮ್ಮ ಒಳಗಡೆ ಬಂದ್ಬಿಟ್ಟೈತ್ರಿ. ಆಮೇಲೆ ಇಲ್ಲಿ ಒಂದು ವಿಶೇಷವಾಗಿ ಆ ನ್ಯೂ ಎನರ್ಜಿಲಿ ಕೂಡ ಬಂದಿತ್ತು. ಒಂದು ಲೈಂಗಿಕತೆ ಬಗ್ಗೆ ಹೇಳ್ತಾರೆ, ಸೆಕ್ಸ್ ಬಗ್ಗೆ ಹೇಳ್ತಾರೆ. ಆ ಸೆಕ್ಸ್ ಬಗ್ಗೆ ಏನ್ ಹೇಳ್ತಾರಂದ್ರೆ, ಒಂದು ಸ್ತ್ರೀ ಪುರುಷರ ಮಿಲನದ ಸಮಯ, ಅವರ ಫ್ರೀಕ್ವೆನ್ಸಿ ಹೆಂಗಿರುತ್ತ, ಅವರ ಭಾವನೆಗಳು ಹೆಂಗಿರುತ್ತ, ಅದರ ಮೇಲೆ ಆ ಒಂದು ಪ್ರದೇಶದಲ್ಲಿ ಜೀವಿಗಳಿರ್ತಾರಂತೆ. ಅವರ ಅಂದ್ರೆ ಇಲ್ಲಿ ಒಪ್ಪಿಗೆ ಇಲ್ಲದಂತಹ ಒಂದು ಸಂದರ್ಭ ಇದ್ದಾಗ ಆಕೆಯ ಆಕೆಯ ಒಂದು ಅಂತರಂಗದಿಂದ ಹೊರಗಡೆ ಬರ್ತಕ್ಕಂತ ಆ ವೈಬ್ರೇಷನ್ ಕಪ್ಪು ಜೀವಿಗಳಿಗೆ ಆಹಾರ. ನೋವು, ಅರ್ಥನಾದ, ಪ್ಲೀಸ್ ಅಂತಕ್ಕಂತ ಕಿರ್ಚಾಟ ಇರುತ್ತಲ್ಲ, ಅದು ಆ ಕಪ್ಪು ಜೀವಿಗಳಿಗೆ ಫುಡ್ ಆಗುತ್ತೆ. ಇಬ್ಬರು ಪತಿ ಪತ್ನಿ ಆಗಿದ್ದವರು, ಆ ಒಂದು ಸ್ತ್ರೀ ಪುರುಷರಾಗಿದ್ದವರು, ಅವರ ಒಂದು ತಮ್ಮ ವೈಬ್ರೇಷನ್ ಚೆನ್ನಾಗಿತ್ತು ಅಂದ್ರೆ ಅಲ್ಲಿ ಅದರಿಂದ ಬರ್ತಕ್ಕಂತ ವೈಬ್ರೇಷನ್ ಅನ್ನ ಬಂಗಾರದ, ಸುವರ್ಣದ ಪಾತ್ರೆಗಳಲ್ಲಿ ತಗೊಂಡೋಗಿ ಇನ್ನೊಂದು ಲೋಕದ ಕ್ರಿಯೇಷನ್ಗೆ ಬಳಸ್ತಾರಂತ್ರಿ ವೈಬ್ರೇಷನ್ ಅನ್ನ. ಇಲ್ಯಾರು ಮತ್ತೆ ಬೇರೆ ರೂಪದಲ್ಲಿ ಅರ್ಥ ತಪ್ಪು ತಿಳ್ಕೋಬಾರ್ದು. ನಮ್ಮ ಒಳಗಡೆಯಿಂದ ಬರ್ತಕ್ಕಂಥ ಆ ಪ್ರೇಮದ ಭಾವನೆಯ ತರಂಗಗಳನ್ನ ಸಂಗ್ರಹ ಮಾಡ್ಕೊಂಡು ತಗೊಂಡೋಗ್ತಾರಂತ್ರಿ ಬೇರೆ ಲೋಕಕ್ಕ. ಆದ್ರೆ ಪ್ರಸ್ತುತ ಈ ಭೂಮಿ ಮೇಲೆ ಸ್ತ್ರೀಯರ ಮೇಲೆ ಆಗ್ತಕ್ಕಂತಹ ಅತ್ಯಾಚಾರಗಳಾಗಿರ್ಬೋದು, ದಬ್ಬಾಳಿಕೆಗಳಾಗಿರ್ಬೋದು, ಆ ಸ್ತ್ರೀ ಎಷ್ಟು ಒಂದು ಗಂಟ್ಲು ಹರಿದೋಗೋ ತರ ಕಿರ್ಚೋದಾಗಿರ್ಬೋದು, ಆ ಒಂದು ನೋವಿನಿಂದ, ಭಯದಿಂದ, ಆತಂಕದಿಂದ ಕಿರ್ಚ್ತಾ ಇದ್ದಾಳಂದ್ರೆ ಈ ಭೂಮಿ ಮೇಲೆ ಯಾರಿಗೆ ಫುಡ್ ಕೊಡ್ತಾ ಇದೀವಿ ನಾವು ಇಂಡೈರೆಕ್ಟ್ ಆಗಿ? ಅದನ್ನ ಪ್ರತಿಯೊಬ್ಬರು ಕೂಡ ಗಮನಿಸ್ಬೇಕು. ಮುಂದೆ ಇದೆಲ್ಲ ನೋಡ್ರಿ, ಇದೆಲ್ಲ ಮುಂದೆ ಸರ್ಕಾರಕ್ಕೆ ಹೋಗ್ಬೇಕು. ಸರ್ಕಾರದಲ್ಲಿ ಕೂಡ ಅದ್ಭುತವಾದಂತ ಬದಲಾವಣೆ ಬರ್ಬೇಕು. ಆತ್ಮಜ್ಞಾನಿಗಳೇ ಈ ಒಂದು ಆಡಳಿತವನ್ನ ಮಾಡ್ಬೇಕಂತ ಪತ್ರಿಸರ್ ಪದೇ ಪದೇ ಹೇಳ್ತಾ ಇದ್ರು. ಧ್ಯಾನ ಸಾಧನೆ ಮಾಡುವವರು ಆತ್ಮಜ್ಞಾನಿಗಳೇ ಆಡಳಿತ ಮಾಡಿದಾಗ ಅವ್ರಿಗೆ ಯಾವ್ದು ತಪ್ಪು, ಯಾವ್ದು ಸರಿ, ಯಾವ್ದನ್ನ ಮಾಡ್ಬೇಕು, ಯಾವ್ದು ಮಾಡ್ಬಾರ್ದಂತ ಅವ್ರಿಗೆ ಗೊತ್ತಾಗತ್ರಿ. ಅದೇ ತರ ಸಾವು ಅನ್ನೋದು ಕೂಡ ಒಂದು ಅಂತ್ಯ ಅಲ್ಲ. ಅಂದ್ರೆ ಒಂದು ಡೈಮೆನ್ಷನ್ ಅಲ್ಲಿ, ಈ ಭೂಮಿ ಥರ್ಡ್ ಡೈಮೆನ್ಷನ್ ಅಲ್ಲಿ ಅಂತ ಆಗ್ಬೋದು, ಆದ್ರೆ ಹಲವು ಆಯಾಮ, ಬೇರೆ ಬೇರೆ ಆಯಾಮಗಳಲ್ಲಿ ಮತ್ತೆ ಅದ್ರದ್ದು ಪಾರ್ಟ್ ಶುರು ಆಗತ್ರಿ. ಸಾವಿನ ಭಯವನ್ನ ಜಯಿಸಿದಂತ ಮನುಷ್ಯನನ್ನ ಜಗತ್ತಿನ ಯಾವುದೇ ಶಕ್ತಿನೂ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸರ್, ಸಾವಿನ ಭಯವನ್ನ ಗೆಲ್ಬೇಕು. ಸಾವಂದ್ರೆ ಫೈನಲ್ ಅಲ್ಲ. ಸಾವಂದ್ರೆ ಈ ದೇಹಕ್ಕೆ ಹೊರತು ಆತ್ಮಕ್ಕಲ್ಲ. ಆತ್ಮ ಶಾಶ್ವತವಾಗಿರೋದು. ಅದು ಶಸ್ತ್ರಗಳಿಂದ, ಬೆಂಕಿಯಿಂದ, ನೀರಿಂದ, ಯಾವುದರಿಂದನೂ ನಾಶ ಆಗೋದಿಲ್ಲ. ಅದು ನಿತ್ಯ ನೂತನವಾದದ್ದು ಅಂತಂದು ಹೇಳ್ತಾರಲ್ಲ, ಹಾಗೆ ಸಾವಿನ ಭಯವನ್ನ ಜಯಿಸಿ ಯಾವುದೇ ಶಕ್ತಿ ನಮ್ಮನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಶಕ್ತಿ ಅಡಿಯಾಳಾಗಿ ನಿಲ್ಲಂಗಿಲ್ಲ. ನಮ್ಗೆ ಸಾವು ಬರುತ್ತಂದ್ರೆ ಭಯ ಆಗತ್ತಲ್ರಿ. ಅಪ್ಪಾ ಇದು ದಸಕಂದ್ಬಿಡ್ತಪ್ಪ, ಏನಾಗ್ಬಿಟ್ವು, ಸತ್ತೋಗ್ಬಿಡ್ತೀವ ಅನ್ನೋ ಭಯ ಐತಲ್ಲ, ಆ ಭಯವನ್ನ ತ್ಯಜಿಸ್ರಿ. ಈ ಸೆಕ್ಷುಯಾಲಿಟಿ ಮತ್ತೆ ಸಾವು ಅನ್ನೋದು ಈ ಎರಡು ಮನುಷ್ಯನ ಅಹಂಕಾರದಿಂದ ಮುಕ್ತಗೊಳಿಸ್ತಾವಂತ್ರಿ. ಪರಮ ಸತ್ಯ ದರ್ಶನ ಮಾಡ್ತಾವಂತ್ರಿ ಇವೆರಡು. ಅದಕ್ಕೆ ಓಶೋ ಅವ್ರು ಏನ್ ಮಾಡಿದ್ರಿ, ಈ ಒಂದು ಮುಕ್ತ ಲೈಂಗಿಕತೆಯನ್ನ ತೋರಿಸಿದ್ರಲ್ಲಿ. ಅವ್ರು ಹೇಳಿದ್ದೇ ಬೇರೆ, ಇವ್ರು ಅರ್ಥ ಮಾಡ್ಕೊಂಡಿರೋದೇ ಬೇರೆ. ಯಾವಾಗ್ಲೂ ನೆಗೆಟಿವ್ ಫಾಸ್ಟ್ ಹೋಗುತ್ತಲ್ಲ. ಅವರು ಒಂದು ಸೆಕ್ಸ್ ಟು ಸಮಾಧಿ ತಕ್ಕಂತ ಒಂದು ಪುಸ್ತಕ ಬರೆದಾಗ ಹೈಯೆಸ್ಟ್ ಸೇಲ್ ಆದಂತ್ರಿ ಪುಸ್ತಕ. ಅಂದ್ರೆ ಮನುಷ್ಯ ಯಾವಾಗ್ಲೂ ಒಂದು ಲೋವರ್ ಆಗಿ ಯೋಚನೆ ಮಾಡ್ತಿರ್ತಾನ. ಅದಕ್ಕೆ ಡಾಕ್ಟರ್ ನ್ಯೂಟನ್ ಸರ್ ಒಂದು ಕತೆ ಹೇಳಿದ್ರು. ಅಲ್ಲಿ ಒಂದು ಊರು, ಒಂದು ದೇಶ, ಅಲ್ಲಿ ಒಬ್ಬತ ಸೀಕರ್ ಅಂದ್ರೆ ಹುಡುಕಾಟ ಹುಡುಕ್ತಿರ್ತಾರಲ್ಲ, ಸತ್ಯ ಶೋಧನೆ ಮಾಡ್ತಿರ್ತಾರಲ್ಲ. ಆ ಸತ್ಯ ಶೋಧನೆ ಮಾಡತ್ತೆ ಏನ್ ಮಾಡ್ತಿರ್ತಾರಂತೆ, ಹುಡುಕ್ತಿರ್ತಾನಂತೆ. ನನ್ ಯಾರ ಹತ್ರ ಹೋದ್ರೆ ಸತ್ಯ ಸಿಗುತ್ತ, ನನ್ ಯಾರ ಹತ್ರ ಹೋದ್ರೆ ಸತ್ಯ ಸಿಗುತ್ತಾ, ನನ್ ಯಾರು ಸತ್ಯ ಹೇಳ್ತಾರಂತಂದಾಗ ಒಬ್ರು ಹೇಳ್ತಾರಂತೆ, ನೋಡಪ್ಪ ಆ ಬೆಟ್ಟ ಐತಲ್ಲ, ಅಲ್ಲಿ ನಮ್ಮ ಊರ್ ಪಕ್ಕ ಒಂದು ಬೆಟ್ಟ ಐತಲ್ಲ, ಆ ಬೆಟ್ಟಕ್ಕೆ ಒಬ್ರು ಯಾರೋ ಯೋಗಿ ಬಂದಾರಂತ. ಆದ್ರೆ ಅವ್ರ ಹತ್ರ ಹೋಗ್ಬೇಕಂದ್ರೆ ಒಬ್ರೇ ಹೋಗ್ಬೇಕಂತ, ಮತ್ತೆ ಒಂದೇ ಪ್ರಶ್ನೆ ಕೇಳ್ಬೇಕಂತ. ಜೊತೆಗೆ ಹಿಂಡ್ ಕರ್ಕೊಂಡು ಹೋಗಿಲ್ಲ, ಫ್ರೆಂಡ್ ಕರ್ಕೊಂಡು ಹೋಗಂಗಿಲ್ಲ, ಮತ್ತೆ ಎರಡೆರಡು ಪ್ರಶ್ನೆ ಕೇಳಂಗಿಲ್ಲ, ಒಂದೇ ಪ್ರಶ್ನೆ ಕೇಳ್ಬೇಕು. ಹೌದಾ, ಅಯ್ಯೋ ಪರವಾಗಿಲ್ಲ ಬಿಡು, ಅದೇನ್ ದೊಡ್ಡಾಗತ್ತ ಅಂತ ಹೇಳಿ ಏನ್ ಮಾಡ್ತಾನಂತ, ಬಹಳ ಕಡಿದಾಗಿ ಅಂದ್ರೆ ಈ ರೀತಿ ಇರುತ್ತೆ ಬೆಟ್ಟ, ಅಂದ್ರೆ ಡೈರೆಕ್ಟಿಂಗ್ ಹತ್ತದಂಗೆ ಇರುತ್ತ.
ಅದು ಮಾಮೂಲಿ ಅಂದ್ರೆ ಬೆಟ್ಟಗಳು ಹಿಂಗಿರ್ತಾವಲ್ಲ, ಇದು ಕಡಿದಾಗಿರುತ್ತಂತೆ ಬೆಟ್ಟ. ಅದು ಬಹಳ ಕಷ್ಟ ಹತ್ತೋದು, ಯಾಕಂದ್ರೆ ಸ್ವಲ್ಪ ಬ್ಯಾಲೆನ್ಸ್ ಹೋದ್ರು ಕೂಡ ಪ್ರಪತ್ತಕ್ಕೆ ಬಿದ್ದೋಗೋ ಚಾನ್ಸ್ ಇರುತ್ತ. ಆ ಕಡಿದಾದ ಬೆಟ್ಟವನ್ನ ಹತ್ತಿ ಹತ್ತಿ ಏನ್ ಮಾಡ್ತಾನಂತ, ಕರೆಕ್ಟ್ ಆಗಿ ಆ ಪ್ಲೇಸ್ ಅನ್ನ ಮುಟ್ತಾನ. ಎದುರುಗಡೆ ಯೋಗಿ ಇರ್ತಾರ. ಯೋಗಿಗೆ ಏನ್ ಕೇಳ್ಬೇಕಾಗಿತ್ತು, ತನ್ನ ಒಂದು ಅಂತರಂಗದಲ್ಲಿ ಪ್ರಶ್ನೆ ಇದೆಯಲ್ಲ, ಆ ಪ್ರಶ್ನೆನ ಕೇಳ್ಬೇಕಾಗಿತ್ತು, ಆ ಒಂದು ಪ್ರಶ್ನೆಯನ್ನ. ಆದರೆ ಆತ ಏನ್ ಕೇಳ್ದ, ಓ ಮೈ ಡಿಯರ್ ಯಂಗ್ ಲೇಡಿ, ಯು ಆರ್ ಮ್ಯಾರಿಡ್ ಆರ್ ಸಿಂಗಲ್ ಅಂತ ಕೇಳಿದ್ನು. ಒಂದೇ ಪ್ರಶ್ನೆ, ಒಬ್ಬನೇ ಹೋಗಿದ್ದ. ಏನ್ ಮಾಡ್ತೀರಿ ಅಂದ್ರೆ, ಮನುಷ್ಯನ್ ಮನಸ್ಸು ಯಾವಾಗ್ಲೂ ಲೋವರ್, ನಮ್ಮನ್ನ ನಾವು ಎಷ್ಟು ಉನ್ನತವಾಗಿದ್ದೀವಿ ಅಂತ ತೋರಿಸ್ಕೊಂಡ್ರು ಕೂಡ ಯಾವಾಗ್ಲೂ ಅದು ನಮ್ಮನ್ನ ಕಾಲಡಿ ದೂಗಕ್ಕೆ ನೋಡ್ತಿರ್ತೈತ್ರಿ. ಅಲ್ಲ, ಅಷ್ಟು ಕಷ್ಟ ಪಟ್ಕೊಂಡು ಹೋಗಿರ್ತಾನ, ತನ್ನ ಆತ್ಮಜ್ಞಾನ ಕೊಡು ಅಂತ ಕೇಳ್ಬೋದಲ್ಲ. ಏನ್ ಕೇಳ್ದ, ಆ ಚಂದವಾಗಿರೋ ಒಂದು ಯೋಗಿ ಹೆಣ್ಣನ್ನ, ನೀನು ಮದ್ವೆ ಆಗಿದ್ಯಾ, ನೀನ್ ಸಿಂಗಲ್ ಆಗಿದ್ಯಾ ಅಂತ ಕೇಳಿದ್ನಂತೆ. ಅದ್ ಎದಕ್ ಬೇಕು ತನಗ? ಅದೇ ರೀತಿ ನಮ್ಮ ಆ ಒಂದು ಲೋವರ್ ಮೈಂಡ್ ಅನ್ನ ಪಕ್ಕಕ್ಕಿಟ್ಟು ಪರಮ ಸತ್ಯ ದರ್ಶನ ಮಾಡ್ಲಿಕ್ಕೆ ನಾವು ತಯಾರಾಗಿರ್ಬೇಕು. ಅದಕ್ಕೆ ಈ ಬ್ರಹ್ಮಾಂಡ ಏನ್ ಮಾಡತ್ರಿ, ನಮ್ಮನ್ನ ಯಾವಾಗ್ಲೂ ಕನೆಕ್ಟ್ ಮಾಡ್ಕೊಳಕ್ ನೋಡ್ತಾ ಇರುತ್ತದು. ಹೆಂಗಪ್ಪ ಅಂದ್ರೆ, ಬರೀ ಅಕ್ಷರ ಅಷ್ಟೇ ಅಲ್ಲ, ಮಿಗಿಲಾದ ಭಾಷೆ ಅಂದ್ರೆ ಕಾಂತೀಯ ಭಾಷೆ ಅಂತಾರ, ಅದಕ್ಕೆ ಲೈಟ್ ಲ್ಯಾಂಗ್ವೇಜ್ ಅಂತ ಕರೀತಾರ. ಆ ಲೈಟ್ ಲ್ಯಾಂಗ್ವೇಜು ಮತ್ತೆ ಜಾಮಿಟ್ರಿ ಶೇಪ್ಸ್, ಟ್ರಯಾಂಗಲ್ಸ್, ಆಮೇಲೆ ಶ್ರೀಚಕ್ರದಲ್ಲಿ ಟ್ರಯಾಂಗಲ್ಸ್ ಇರುತ್ತೆ ನೋಡ್ರಿ, ಅದರ ಮೂಲಕ ನಮ್ ಜೊತೆ ಮಾತಾಡ್ಲಿಕ್ಕೆ ಇಷ್ಟಪಡುತ್ತಂತೆ. ನಾವು ಅವರ ಆ ಋಷಿ ಮುನಿಗಳು ನಮ್ಗೆ ಜ್ಞಾನ ಕೊಡ್ಲಿಕ್ಕೆ ತಯಾರಿರ್ತಾರಲ್ಲ, ಅವ್ರಿಗೆ ನಾವು ಕನೆಕ್ಟ್ ಆಗ್ಬೇಕಂದ್ರೆ ನಾವು ನಮ್ಮನ್ನು ಶ್ರುತಿಗೊಳಿಸ್ಕೋಬೇಕು. ಅದಕ್ಕಾಗಿ ಭೃಗು ಮಹರ್ಷಿ ಮತ್ತೆ ಅತ್ರಿ ಮಹರ್ಷಿ ಅವರು ಆ ಸತ್ಯಪೇಣ ಅಂತಕ್ಕಂಥ ಪುಸ್ತಕದಲ್ಲಿ ಎಲ್ಲ ಡಿಟೇಲ್ ಆಗಿ ತಿಳಿಸ್ಯಾರ್ರಿ. ಇನ್ನೇನು ಉಳಿಸಿಲ್ಲ ಅವ್ರು ಹೇಳ್ಬೇಕಂತದ್ದು, ಅಷ್ಟು ಡಿಟೇಲ್ ಆಗಿ ಹೇಳ್ಯಾರ. ನಾವ್ ಅದ್ರ ಜೊತೆ ನಮ್ ಜೊತೆ ಮಾತಾಡ್ತಾವಂತ. ನೀವು ಇದನ್ನ ನೋಡಿರ್ಬೋದು, ಕ್ರಾಪ್ ಸರ್ಕಲ್ಸ್ ಅಲ್ಲಿ ಅನೇಕ ಅನೇಕ ಶೇಪ್ಸ್ ಮೂಲಕ ಅದ್ ಏನಕ್ಕೆ ಬರುತ್ತೆ ಅದ್ಮೇಲೆ ಕುತ್ಕೊಂಡು ಧ್ಯಾನ ಮಾಡೋದ್ರೆ ಏನೇನಾಗುತ್ತಲ್ಲ ಅಂತ ಅದಕ್ಕೆಲ್ಲ ಡೀಟೇಲ್ಸ್ ಇರುತ್ತೆ. ಆಮೇಲೆ ಸಂಗೀತದ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ತಾರೆ ಇಲ್ಲಿ. ಪತ್ರಿ ಸರ್ ಅವರು ಸುಮ್ನೆ ಮಾಡಿಲ್ರಿ, ಸ್ವಾಧ್ಯಾಯದ ಬಗ್ಗೆ, ಸಂಗೀತದ ಧ್ಯಾನ, ಆಮೇಲೆ ಪಿರಮಿಡ್ ಅಲ್ಲಿ ಧ್ಯಾನ ಅಂತ ಸುಮ್ನೆ ಮಾಡಿಲ್ಲ ಅವರು. ಪಿರಮಿಡ್ ಅಲ್ಲಿ ಧ್ಯಾನ ಮಾಡೋದ್ರಿಂದ 3 ಪಟ್ಟು ಎನರ್ಜಿ ಪಡಿಬಹುದು, ಮತ್ತೆ ಸಂಗೀತದ ಜೊತೆಯಲ್ಲಿ ಧ್ಯಾನ ಮಾಡೋದ್ರಿಂದ 3 ಪಟ್ಟು ಎನರ್ಜಿ ಪಡಿಬಹುದು. ಜೊತೆಗೆ ನಮ್ಮ DNA ಆಕ್ಟಿವೇಶನ್ ಆಗ್ಲಿಕ್ಕೆ ಬಹಳ 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 ಸಹಕಾರಿ. ಇಲ್ಲ, ಪತ್ರಿ ಸರ್ಗೆ ಬೇರೆ ಕೆಲಸ ಇರಲಿಲ್ಲ. ಇತ್ತೀಚೆಗೆ ಬೇರೆ ಬೇರೆ ಮಾಸ್ಟರ್ಸ್ ಇಲ್ಲ ಇಲ್ಲ ಪತ್ರಿ ಸರ್ದು ಸಂಗೀತದ ಮೇಲೆ ಧ್ಯಾಸ ಅಂತ ಹೇಳ್ಯಾರ, ಏನು ಶ್ವಾಸದ ಮೇಲೆ ಧ್ಯಾಸ ಅಂತ ಹೇಳ್ಯಾರ ಅಂತ ಹೇಳಿ ಸ್ವಲ್ಪ ಡೈವರ್ಟ್ ಆಗ್ತಾ ಇದೆ. ಸಂಗೀತ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಎಲ್ಲಾ ಧ್ಯಾನ ಯಜ್ಞಗಳಲ್ಲಿ ಕೊಳಲು, ಸಂಗೀತ, ತಬಲಾ, ವೀಣೆ, ಸಿತಾರ್, ವಯೋಲಿನ್ ಅನ್ನ ಬಹಳಷ್ಟು 90%, 99% ಮಾಡ್ತಾ ಇದ್ದಾರೆ. ಎಲ್ಲೋ 1% ಇರ್ಲಿಕ್ಕಿಲ್ಲ ಅಷ್ಟೇ, ಅದು ಸೆಕೆಂಡ್ರಿ. ಸಂಗೀತವನ್ನ ಕೇಳೋದ್ರಿಂದ ಶಿಶುರ್ವೇತ್ತಿ ಪಶುರ್ವೇತ್ತಿ ಗಾನರಸಂ ಫಣಿ, ಶಿಶುವಾಗ್ಲಿ ಪಶುವಾಗ್ಲಿ ಮತ್ತೆ ಫಣಿ ಅಂದ್ರೆ ಹಾವು, ಆ ಹಾವು ಕೂಡ ಸಂಗೀತದ ನಾದಕ್ಕೆ ತಲೆ ದೂಗದೆ ಇರೋ ಯಾವುದೇ ಇಲ್ಲ ಅಂತ ಹೇಳ್ಬಿಟ್ರು. ನಮ್ಮ ಒಂದೊಂದು DNA ಕೂಡ ಆಕ್ಟಿವ್ ಆಗುತ್ತೆ. ಅದಕ್ಕೆ ಸಂಗೀತ ಬೇಕು, ಧ್ಯಾನಕ್ಕಾಗಿ ಸಂಗೀತ ಬೇಕು. ಪ್ರತಿ ಮನುಷ್ಯನು ತಾನು ತನ್ನ ಶಕ್ತಿ ಸಾಮರ್ಥ್ಯವನ್ನ ಅರ್ಥಕೊಂಡು ಈ ಅನ್ಲಿಮಿಟೆಡ್ ಈ ಸೃಷ್ಟಿ ಐತಲ್ಲ, ಈ ಸೃಷ್ಟಿಯ ಮೂಲಕ ಭೂಮಿಯನ್ನ ಅದರ ಮೂಲ ವೈಭವಕ್ಕೆ, ಅದಕ್ಕೆ ಹೇಳ್ತಾರ್ರಿ ಆಂಧ್ರ ತೆಲುಗು ಮಾಸ್ಟರ್ಸ್ ಏನ್ ಹೇಳ್ತಾರಂದ್ರೆ, ಮೀ యొక్క ಎದುಗದಲೇ ಭೂಮಿ యొక్క ಎದುಗದಲ್ಲ. ಅಂದ್ರೆ ನಿಮ್ಮ ಡೆವಲಪ್ಮೆಂಟೇ ಭೂಮಿಯ ಡೆವಲಪ್ಮೆಂಟ್. ಯಾಕಂದ್ರೆ ನಾನು ನನ್ನಲ್ಲಿರೋ ಅಜ್ಞಾನವನ್ನ ರಿಲೀಸ್ ಮಾಡ್ಕೊಂಡೆ, ಅಜ್ಞಾನದಿಂದ ಹೊರಗಡೆ ಬಂದೆ, ದುಃಖದಿಂದ ಹೊರಗಡೆ ಬಂದೆ, ಆಮೇಲೆ ಒಂದು ಅಸಹಾಯಕತೆ ಹೊರಗಡೆ ಬಂದೆ ಅಂದಾಗ ನನ್ನ ಒಳಗಡೆ ಇರ್ತಕ್ಕಂಥ ಚೈತನ್ಯನೇ ತುಣುಕೆ ಭೂಮಿ ಒಳಗಡೆ ಐತಲ್ಲ, ನಾನು ಯಾವಾಗ ಡೆವಲಪ್ ಆಗ್ತೀನಿ, ಭೂಮಿ ಕೂಡ ಹೈಯರ್ ಸ್ಟೇಟಿಗೆ ಬರುತ್ತಾ. ಮತ್ತೆ ಭೂಮಿಯನ್ನ ಆ ಜೀವಂತ ಗ್ರಂಥಾಲಯದ ಸ್ಥಾನಕ್ಕೆ ಏರಿಸ್ಬೇಕಂದ್ರೆ ನಮ್ಮ ಒಬ್ಬೊಬ್ಬ ಮನುಷ್ಯರ ಎಫರ್ಟ್ ಎಷ್ಟೈತೆ ತಿಳ್ಕೊಳ್ರಿ. ನಾವೆಲ್ಲ ಸುಮ್ನೆ ಬಂದಿಲ್ಲ ಭೂಮಿಗೆ, ಕಾಂತಿ ಕಾರ್ಯಕರ್ತರಾಗಿ ಲೈಟ್ ವರ್ಕರ್ಸ್ ಆಗಿ ಭೂಮಿಗೆ ಬಂದವರು. ಸುಮ್ನೆ ಬರೀ ಧ್ಯಾನ ಪ್ರಚಾರ ಮಾಡ್ತಾರ, ಧ್ಯಾನ ಪ್ರಚಾರ ಮಾಡ್ಬೇಕು. ಪತ್ರಿ ಸರ್ ಇದೆಲ್ಲ ಹೇಳ್ಕೊಂಡು ಕೂತ್ರೆ ಆಯುಷ್ಯ ಸಾಕಾಗ್ತಿದ್ದಿಲ್ಲ ಅವ್ರಿಗೆ. ಕಣ್ ಮುಚ್ಚಿರಿ ಧ್ಯಾನ ಮಾಡ್ರಿ, ಕಣ್ ಮುಚ್ಚಿರಿ ಧ್ಯಾನ ಮಾಡ್ರಿ, ಮತ್ತೆ ಮುಂದೆಲ್ಲ ಬರ್ತಿದೆಲ್ಲ ನಾಲೆಜ್ ಬರ್ತಂತೇಳಿ ಕಣ್ಣು ಮುಚ್ಚಿರಿ ಧ್ಯಾನ ಮಾಡ್ರಿ, ಪುಸ್ತಕ ಓದ್ರಿ ಅಂತ ಹೇಳಿದ್ರು, ಸಜ್ಜನ ಸಾಂಗತ್ಯ ಮಾಡ್ರಿ ಅಂದ್ರು. ಆವಾಗ ನಾಲೆಜ್ ಅನ್ನೋದು
ಎಲ್ಲ ಈ ಮಾಸ್ಟರ್ಸ್ಗಳ ರೂಪದೊಳಗಡೆ, ಪುಸ್ತಕದ ರೂಪದೊಳಗಡೆ, ಸೆಷನ್ ರೂಪದೊಳಗಡೆ ನಮ್ಗೆಲ್ಲ ಏನ್ ಸಿಗ್ಬೇಕಾದ್ರು ಸಿಗ್ತಾ ಹೋಗುತ್ತೆ. ಹರಿಕೃಷ್ಣ ಸರ್ ಏನ್ ಹೇಳ್ತಾರಂದ್ರೆ, ಈ ಒಂದು ಈ ಈ ಪುಸ್ತಕದಲ್ಲಿರ್ತಕ್ಕಂಥ ಅಂಶಗಳನ್ನ ಅರ್ಥಕೊಂಡು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ, ಆಚರಣೆಗೆ ತಂದ್ರೆ, ಕಾರಣ ಜನ್ಮ ಪಡೆದ ಈ ಭೂಮಿಗೆ ಬಂದಂತ ಪ್ರತಿಯೊಬ್ಬ ಮನುಷ್ಯ ಕೂಡ ವಿಶ್ವ ಮಾನವರಾಗಿ ಆ ಹಂತಕ್ಕೆ ತಲುಪ್ತಾರೆ. ಈ ಪುಸ್ತಕವನ್ನ ಮತ್ತೆ ಮತ್ತೆ ಯಾರು ಓದ್ತಾರೋ ಅವ್ರಿಗೆ ತಮ್ಮ ಜೀವನದ ದೃಷ್ಟಿಕೋನವೇ ಬದಲಾಗ್ಬಿಡತ್ತೆ. ಈ ಪುಸ್ತಕದಲ್ಲಿರ್ತಕ್ಕಂಥ ಪ್ರತಿ ಅಧ್ಯಾಯ ಕೂಡ ಈ ಮಾನವನ ಶರೀರದ ಪ್ರಕಂಪನದ ಮತ್ತು ತಿಳುವಳಿಕೆಯ ಸಾಮರ್ಥ್ಯವನ್ನು ಹೆಚ್ಚಿಸ್ತಂತೆ. ಪ್ರತಿ ಅಧ್ಯಾಯ ನಮ್ಮ ಶರೀರದ ವೈಬ್ರೇಷನ್ ಮತ್ತು ನಮ್ಮ ನಾಲೆಡ್ಜ್, ವಿಸ್ಡಮ್, ಅದರ ಒಂದು ಕೆಪಾಸಿಟಿನ ಜಾಸ್ತಿ ಮಾಡುತ್ತಂತೆ ಈ ಪುಸ್ತಕದ 22 ಅಧ್ಯಾಯಗಳು. ಅದಕ್ಕೆ ಆದಷ್ಟು ಬೇಗ ಈ 22 ಅಧ್ಯಾಯಗಳನ್ನ ನಾವು ಆ ಸೆಷನ್ಗಳ ರೂಪದಲ್ಲಿ ನೋಡೋಣ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ. ಯಾರು ಈ ಪುಸ್ತಕವನ್ನ ಓದಿ ನಾಲೆಡ್ಜ್ ತಗೊಂಡು ನಾಲೆಡ್ಜ್ ಅನ್ನ ಹಂಚ್ತಾರೋ ಅವರು ಕಾಂತಿಯೊಂದಿಗೆ ಕಾರ್ಯನಿರ್ವಹಿಸ್ಲಿಕ್ಕೆ ಪ್ರಾರಂಭಿಸ್ತಾರಂತೆ. ಅಂದ್ರೆ ಲೈಟ್ ವರ್ಕರ್ಸ್ ಜೊತೆಗೆ ಬಂದಿದ್ವಿ, ನೆನಪಿಲ್ಲ, ಆದ್ರೆ ಅದೆಲ್ಲ ಇವಾಗ ನೆನಪಾಯ್ತು, ಗೊತ್ತಾಯ್ತು, ಅರಿವಿಗೆ ಬಂತು. ಈ ಕ್ಷಣದಿಂದ ನಮ್ಮ ಒಂದು ಫ್ರೀಕ್ವೆನ್ಸಿನೇ ಬದಲಾಗತ್ತೆ ಅಂತ ಈ ಪುಸ್ತಕದಲ್ಲಿ ಹೇಳ್ತಾರೆ. ಮತ್ತೆ ಇತರ ಲೋಕವಾಸಿಗಳ ಜೊತೆಗೆ ಒಂದು ಸ್ನೇಹಪೂರ್ಣ ಸಂಬಂಧವನ್ನ ಹೊಂದುತ್ತೀವಿ. ಫ್ಲೈಡಿಯನ್ಸ್ ಮೂಲಕ ಬಂದಿರತಕ್ಕಂತ ಈ ಜ್ಞಾನ ಮನುಕುಲಕ್ಕೆ ಒಂದು ಅದ್ಭುತವಾದಂತಹ ವರ ಅಂತ ಹೇಳ್ತಾ, ಇದರಲ್ಲಿ 22 ಅಧ್ಯಾಯಗಳಿದಾವ್ರಿ. ಅಧ್ಯಾಯವನ್ನ ನೆಕ್ಸ್ಟ್ ಬಂದಾಗೆ ನಾವು ನೋಡೋಣ ಅಂತ. ಇಲ್ಲಿಗೆ ನಮ್ಮ ಸಮಯಾವಕಾಶ ಮುಗೀತು ಅನ್ಕೊಂಡಿದ್ದೀನಿ. ಇಲ್ಲಿಯ ತನಕ ಈ ನಕ್ಷತ್ರ ಮಿತ್ರ ಅಂತಕ್ಕಂಥ ದಿವ್ಯವಾದ ಒಂದು ಗ್ರಂಥ ಅಂತ ಕರಿಬಹುದು ಇದನ್ನ. ಈ ಗ್ರಂಥವನ್ನ ದಯಪಾಲಿಸಿದಂತ ಫ್ಲೈಡಿನ್ ಮಾಸ್ಟರ್ ಮತ್ತು ಕನ್ನಡಿಗರಾಗಿ ಕನ್ನಡ PSS ಮಾಸ್ಟರ್ಸ್ ಆಗಿ ಹಾರ್ದಿಕವಾಗಿ ಸ್ವಾಗತ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಹಾಗೆ ಫ್ಲೈಡಿಯನ್ಸ್ ಮಾಸ್ಟರ್ಸ್ಗೆ, ಟೊಬೈಸ್ ಮಾಸ್ಟರ್ಸ್ಗೆ ಹಾಗೂ ಎಲ್ಲ ಉನ್ನತ ಲೋಕದ ಮಾಸ್ಟರ್ಸ್ಗೆ ಥ್ಯಾಂಕ್ ಯು ಮೇಡಮ್.